ಹೆಂಗ್ ಹೋಗ್ತೀವಿ ಅದನ್ನ ಹೇಳಿ ನೋಡೋಣ. ಕೆಲಸ ನಾವು ಹೆಂಗ್ ಹೋಗ್ತೀವಿ? ಇಲ್ಲ ಓಡೋಗ್ತೀವಿ. ಇವಾಗ ಕೆಲಸ 8:00ವರೆಗೆ, ಕೆಲಸ 8:00ವರೆಗೆ. ಅದನ್ನ ಹೋಗೋದು ಎಷ್ಟೊತ್ತಿಗೆ ಹೋಗ್ತೀವಿ? 7 ಗಂಟೆಗೆ ಹೋಗ್ತೀವಿ. ಪ್ರೇಯರ್ ಎಷ್ಟೊತ್ತಿಗೆ? ಅದು 6 ಗಂಟೆಗೆ. ಅದನ್ನ ನಾವು ಚರ್ಚೆಗೆ ಬರೋದು 7:45. ಎಷ್ಟೊತ್ತು ಮುಗಿದೋಗ್ಬೇಕು? 6 ಗಂಟೆಗೆ ಚರ್ಚೆ ಮುಗಿದೋಗ್ಬೇಕು. ಮಕ್ಕಳೇ, ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀನು ನನ್ನ ಜೊತೆ ಸ್ವರ್ಗಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ. ದೇವರ ವಾಕ್ಯ ಹೇಳುತ್ತೆ, ದೇವರು ಯಾರನ್ನ ಪ್ರೀತಿಸ್ತಾರೋ ಖಂಡಿಸ್ತಾರೆ, ಗದರಿಸ್ತಾರೆ ಅಂತ. ಇವತ್ತು ಕೆಲಸಕ್ಕೆ ಮಾತ್ರ ನೀನು ಕರೆಕ್ಟ್ ಆಗಿ ಹೋಗ್ತೀಯಲ್ಲ, ಚರ್ಚೆಗೆ ನೀನು ಕರೆಕ್ಟ್ ಆಗಿ ಬರ್ತಾ ಇದೆಯಾ? ಇವಾಗ 6 ಗಂಟೆಗೆ ನೀನು ಕೆಲ್ಸಕ್ಕೆ ಹೋಗ್ಬೇಕು. 6 ಗಂಟೆಗೆ ಕೆಲ್ಸಕ್ಕೆ ಹೋಗೋದು ನೀನು ಎಷ್ಟೊತ್ತಿಗೆ ಎದ್ದೊಳ್ತೀಯ? 4 ಗಂಟೆಗೆ ಎದ್ದೊಳ್ತೀಯ. 4 ಗಂಟೆಯಿಂದ ನೀನು ರೆಡಿ ಆಗ್ತೀಯ ಎಲ್ಲಿಗೆ ಹೋಗೋದಕ್ಕೆ? 6 ಗಂಟೆ ಕೆಲ್ಸಕ್ಕೆ ಹೋಗೋದಕ್ಕೆ. ಅದೇ ನೀನು ಪ್ರಾರ್ಥನೆಗೆ, ಆರಾಧನೆಗೆ, ಬೈಬಲ್ ಸ್ಟಡಿ ಯಾಕಂದ್ರೆ 6 ಗಂಟೆ ಇದೆ. ನೀನು ಎಷ್ಟೊತ್ತು ಬರ್ತೀಯ? 7:45 ಬರ್ತೀಯ. ಎಷ್ಟೊತ್ತಿಗೆ ಬೈಬಲ್ ಸ್ಟಡಿ ಹೋಗುತ್ತೆ? 8 ಗಂಟೆಗೆ. ಅವಾಗ ನೀನ್ ಭಕ್ತಿ, ನಿನ್ ವೈರಾಗ್ಯ, ನಿನ್ ಕಾರ್ಯ ಸರಿ. ನಾನೊಂದು ಹೇಳ್ತೀನಿ, ಎಲ್ಲರೂ ಹೋಗ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಎಲ್ಲರೂ ಹಂಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ನು ನರಕಕ್ಕೆ ಹೋಗ್ತಾನೆ. ನಮ್ಗೆ ಗೊತ್ತು, ಬೈಬಲ್ ಹೇಳುತ್ತೆ, ಸತ್ಯಗ್ರಂಥ ಹೇಳುತ್ತೆ, ಹಿಂಗ್ ಹೋದ್ರೆ ಅವ್ರು ನರಕಕ್ಕೆ ಹೋಗ್ತೀವಿ, ಹಿಂಗ್ ಹೋದ್ರೆ ಪಾಪ, ಹಿಂಗ್ ಹೋದ್ರೆ ತಪ್ಪು, ಹಿಂಗ್ ಹೋದ್ರೆ ಅದು ನಮ್ಗೆ ಆಶೀರ್ವಾದ ಗೊತ್ತಿದೆ. ಅದು ಗೊತ್ತಿದೆ ಹೋಗ್ತೀವಲ್ಲ. ದೇವರ ವಚನ ಹೇಳುತ್ತೆ, ಸತ್ಯವನ್ನು ತಿಳಿಯಿರಿ, ಸತ್ಯವನ್ನು ಬಿಡುಗಡೆ ಮಾಡುತ್ತೆ. ಇವತ್ತು ನೀವು ಬರೋದು, ನಾನು ಬರೋದು. ಇವತ್ತು 10 ಜನ ಕೇಳ್ತಾರೆ, ಏನಪ್ಪ ಮಧು, ಇಷ್ಟು ವರ್ಷದಿಂದ ನೀನು ಚರ್ಚ್ಗೆ ಹೋಗ್ತಾ ಇದೆಯಾ, ಇನ್ನು ನಿಮ್ ಜೀವನದಲ್ಲಿ ಏನು ಒಳ್ಳೇದಾಗ್ಲಿಲ್ಲಪ್ಪ? ಏನಪ್ಪ ವೆಂಕಟೇಶ್, ಇಂದಾಪುರದಲ್ಲಿ ನೀನು ಒಬ್ಬರೇ ಹೋಗ್ತಾ ಇದೆಯಾ ಚರ್ಚ್ಗೆ, ನಿಮ್ ಜೀವನದಲ್ಲಿ ಇನ್ನು ಏನು ಒಳ್ಳೇದಾಗ್ಲಿಲ್ಲಪ್ಪ? ಏನಪ್ಪ ರವೀಂದ್ರ, ಹಿಂದಿಯಲ್ಲಿ ಎಲ್ಲ ಎಲ್ಲೆಲ್ಲೋ ಹೋಗ್ತಾರೆ, ನೀನ್ ಮಾತ್ರ ಚರ್ಚ್ಗೆ ಹೋಗ್ತಾ ಇದೆಯಾ, ನಿನ್ ಜೀವನದಲ್ಲಿ ಏನು ನಡೆದಿಲ್ಲಪ್ಪ? ಹಾಗೆ ನಿಮ್ ಜೀವನದಲ್ಲಿ ದೇವರು ಏನಾದ್ರು ಮಾಡ್ಬೇಕಂತಂದ್ರೆ, ಫಸ್ಟ್ ಯೇಸು ಕ್ರಿಸ್ತನ ಕರ್ತವ್ಯಕ್ಕಾಗಿ ಹೋಗೋದನ್ನ, ಕರ್ತವ್ಯಕ್ಕಾಗಿ ಮಾಡೋದನ್ನ ಬಿಟ್ಬಿಡ್ಬೇಕು. ನಿನ್ನ ಜೀವನಕ್ಕಾಗಿ ದೇವರನ್ನ ನಂಬಬೇಕು. ನಿನ್ನ ಜೀವಿತ ಇವತ್ತು ಕೆಲಸ ಅಂದ್ರೆ ಏನ್ ಹೇಳ್ತೀವಿ? ಏನ್ ಮಾಡೋದು? ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಸಾಲ ಆಗುತ್ತೆ, ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಕುಟುಂಬ, ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಜೀವನನೇ ಕೆಟ್ಟೋಗ್ಬಿಡುತ್ತೆ. ಕೆಲಸಕ್ಕೆ ಹೋದ್ರೆ ನಿನ್ ಜೀವನ ಕೆಟ್ಟುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ನೀನ್ ದೇವರಲ್ಲಿ ಇಲ್ಲದೆ, ದೇವ್ರಿಗೆ ನೀನ್ ಪ್ರಾಮುಖ್ಯತೆ ಕೊಡದೆ, ದೇವರ ಕಾರ್ಯದಲ್ಲಿ ನೀನ್ ಕರೆಕ್ಟ್ ಆಗಿಲ್ಲದೆ ಹೋದ್ರೆ ನಿನ್ನ ಕೆಟ್ಟೋಗುತ್ತೆ. ಕೊರೋನಾದಲ್ಲಿ 1 ವರ್ಷ ಯಾರು ಕೆಲಸಕ್ಕೆ ಹೋಗಿಲ್ಲ. ನಾವು ತಿನ್ನೋ ಊಟ ಕೊಡೋ ವ್ಯವಸಾಯ ಕೂಡ ಕೆಲಸ ಮಾಡಲಿಲ್ಲ ಅವತ್ತು. ಆದ್ರೆ ಇಡೀ ಪ್ರಪಂಚನೇ 1 ದಿನ ಕೂಡ ಉಪವಾಸ ಇದ್ರೆ ಎಲ್ಲ ಹೇಳ್ತಿದ್ರಲ್ಲ, ಸತ್ಯ ಆದ್ರೆ ಆಮೇಲೆ ಹಲ್ಲೆಲೂಯಾ. ಒಬ್ಬರು ಕೂಡ ಉಪವಾಸ ಇರಲಿಲ್ಲ. ಆ ಕೊರೋನಾ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ರೇಷನ್ ಜಾಸ್ತಿ ಇತ್ತು, ಎಲ್ಲರ ಮನೆಗಳಲ್ಲಿ ಹಣನೂ ಬಂತು, ಎಲ್ಲರ ಜೀವನದಲ್ಲಿ ಆದಾಯ ಹೆಚ್ಚಾಗಿತ್ತು. ನಿಜನೇ ಸುಳ್ಳು? ಆಮೇಲೆ ಯಾಕಂದ್ರೆ ನಿಜನೇ ಸುಳ್ಳ? ನಾವು ಮಾಡೋದ್ರಿಂದ ನಾವು ಬದುಕಲ್ಲ, ದೇವರು ಮಾಡೋದ್ರಿಂದ ನಾವು ಎಲ್ಲರೂ ಬದುಕ್ತೀವಿ. ದೇವರಿಂದ ಉದ್ದಾರಕ, ದೇವರಿಂದ ನಮ್ಮ ಭವಿಷ್ಯತ್ತು, ನಮ್ಮ ಬಾಳು ಬೆಳಕಾಗತ್ತೆ. ಇವತ್ತು ನಾವೆಲ್ಲರೂ ಹೇಳ್ತೇವೆ, ಸುಮಾರು ಹೇಳ್ತಾರೆ, ನಾನು ದುಡಿಬೇಕು, ನಾನು ಕಷ್ಟಪಡ್ಬೇಕು, ನಾನು ತಿನ್ನಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಅದಕ್ಕೆ ಹೇಳುತ್ತೆ ಮದಿಗೇಡಲ್ಲಿ, ತಮಿಳಲ್ಲಿ. ಹಲ್ಲೆಲೂಯಾ. ಆದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ತನ್ನಂತ ನಂಬುವನ್ನ ದೇವರ ಹೇಳ್ತಾರೆ ಅಂತಂದ್ರೆ, ಯಾಕಂದ್ರೆ ಬುದ್ಧಿ ಇಲ್ಲದವನ್ನ, ಅದಕ್ಕಿಂತ ಇನ್ನು ಕ್ರೂರವಾಗಿ ಹೇಳ್ತಾರೆ ದೇವರು. ಯಾವತ್ತೂ ಯಾರು ತನ್ನ ಒಂದು ಕಾರ್ಯಗಳಲ್ಲಿ, ತನ್ನ ಒಂದು ಉದ್ದೇಶಗಳಲ್ಲಿ ಹೋಗಲ್ಲ, ತಮಗೊಂದು ಕಾರ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ದೇವರ ಸಂದೇಶದ ಸತ್ಯವನ್ನು ತಿಳಿಸುವಂಥದ್ದು, ದೇವರಿಗೆ ಸಂಬಂಧದ ಕಾರ್ಯ ನಮಗೆ ಉಪದೇಶ ಮಾಡುವಂಥದ್ದು, ನಮಗೆ ತೋರಿಸುತ್ತದೆ. ನೀನು ಲೋಕದ ಕಾರ್ಯದಲ್ಲಿ ಇಷ್ಟು ಕರೆಕ್ಟ್ ಆಗಿರ್ಬೇಕಾದ್ರೆ ನೀನು ದೇವರ ಕಾರ್ಯದಲ್ಲಿ ಹೇಗಿದೆಯಾ? ನೀನು ದೇವರ ವಿಷಯದಲ್ಲಿ ಹೇಗಿದೆಯಾ? ನೀನು ದೇವರ ಸಂಬಂಧ ಕಾರ್ಯಗಳಲ್ಲಿ ಹೇಗಿದೆಯಾ? ಇದು ಅವಾಗೆ ನಿನ್ ಕೇಳಿದ ಸತ್ತ ದೇವರ ವಾಕ್ಯ ಹೇಳ್ತಾರೆ, ನೀನು ಹೇಗೋ ನಾನು ಹಾಗೆ. ಇವತ್ತು ನಮಗೆ ದೇವರ ಮೇಲೆ ಏನಿದೆ ಅಂತಂದ್ರೆ, ಬಿಡು ದೇವರು ಏನು ಮಾಡಲ್ಲ, ದೇವರು ನಮಗೇನು ಇದು ಮಾಡಲ್ಲ. ಇಲ್ಲ, ದೇವರು ಒಂದು ಕಡೆ ಪ್ರೀತಿಯಾಗಿದ್ದಾರೆ, ಖಂಡಿತ ಸತ್ಯ. ಅದೇ ಇನ್ನೊಂದು ಕಡೆ ಯಾಕಂದ್ರೆ ದೇವರು ಇಬ್ಬಾಗಿ ಕತ್ತಿ. ದೇವರ ಸಂದೇಶದ ಸತ್ಯ ನಮಗೆ ಉಪದೇಶ ಮಾಡ್ತಾರೆ. ಪ್ರೀತಿಯ ಸಿಸ್ಟರ್ಸ್, ಬ್ರದರ್ಸ್, ದೇವರ ವಾಕ್ಯ ಹೇಳುತ್ತೆ, ದೇವರು ಅದರಿಂದ ಹೇಳ್ತಂದ್ರೆ, ನನ್ನನ್ನು ಹಿಂಬಾಲಿಸು, ನನ್ನ ಕಾರ್ಯಗಳನ್ನು ಹಿಂಬಾಲಿಸು, ನನ್ನ ವಿಷಯದ ನನಗೆ ಸಂಬಂಧ ಕಾರ್ಯಗಳಲ್ಲಿ
ದೇವರ ಸಂದೇಶ ಹೀಗೆ ನೋಡಿ, ಸುಖವಾಗಿರುವಾಗ ಮಾತ್ರ ನೀನು ಯಾರು ನಿನಗೆ ನಿನಗೆ ಕೇವಲ ಪಡಿಸ್ತಾ, ನಿನ್ನ ಅವಮಾನ ಪಡಿಸ್ತಾ, ನಿನಗೆ ಸಹಕಾರ ಮಾಡಿದಾಗ ಸಹಾಯ ಮಾಡಿದ್ರು ಅಂತ ಯಾಕಂದ್ರೆ ಜನರೊಂದಿಗೆ ಇದೆಯಾ? ಕಷ್ಟ ಬಂದಾಗ ಮಾತ್ರ ಯಾರು ಕಾಲ ಹಿಡಿತಾ ಇದೆಯಾ? ಯೇಸು, ಪ್ರಾರ್ಥನೆ, ಉಪವಾಸ, ಆಮೇಲೆ ಆರಾಧನೆ, ಚರ್ಚು. ಯಾವುದರಲ್ಲಿ? ಕಷ್ಟದಲ್ಲಿ. ಅದೇ ಸುಖದಲ್ಲಿ ನಿನ್ನ ಸ್ವಂತ ಜನರು, ನಿನ್ನ ಬಂಧು ಮಿತ್ರರು, ನಿನ್ನ ಸ್ನೇಹಿತರುಗಳು, ಅವಾಗ ನಿನ್ಗೆ ಸುತ್ತ ಇರುವಂತವ್ರು. ಯಾಕಂದ್ರೆ ಅವರು ನಿನಗೆ ದ್ರೋಹ ಮಾಡಿದವರು, ಅವರು ನಿನ್ಗೆ ಕೇವಲ ಮಾಡಿದವರು, ಅವರು ನಿನ್ನ ಅವಮಾನ ಪಡಿಸಿದವರು, ಅವರು ನಿನ್ನ ಜೀವನದಲ್ಲಿ ಯಾಕಂದ್ರೆ ನಿನ್ನನ್ನು ಒಳ್ಳೇದಾಗಬೇಕು ಅಂತ ನೆನೆಸಿದವರಲ್ಲ, ನಿನ್ಗೆಲ್ಲರಲ್ಲಿ ಕೆಟ್ಟಿದ್ದಾಗಬೇಕಂತ ನೆನೆಸಿದವರು. ಆಮೇಲೆ ಅಲ್ಲೆಲೂಯ್ಯ, ಆ ಕೆಟ್ಟಿದ್ದಾಗಬೇಕಾದಂಥವ್ರನ್ನ ನೀನು ಅವ್ರ ಜೊತೆಗೆ ನೀನು ಸುಖವಾಗಿ ಸಂತೋಷವಾಗಿ ಸಮಯ ಕಳೀತಾ ಇದ್ದೀಯ. ನಿನಗೆ ಒಳ್ಳೇದು ಮಾಡದಂತ ಕೆಟ್ಟ ಸಮಯದಲ್ಲಿ ಒಳ್ಳೇದು ಮಾಡಿದ ದೇವರ ಜೊತೆ ನೀವು ಏನ್ ಮಾಡ್ತಾರೆ? ನಿಮಗೆ ಸಮಯವನ್ನ ಕಳೆಯೋದು ನಿಮ್ಗೆ ಏನಿಲ್ಲ, ಮನಸ್ಸಿಲ್ಲ. ಇದೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಮುಖ್ಯವಾಗಿ. ಇವಾಗ ದೇವರ ಜೊತೆಯಲ್ಲಿ ನಾವು ಹೇಗೆ ಸಂತೋಷವಾಗಿ ಕಳೆಯೋದು ನೋಡೋಣ. ಯಾರು ದೇವರಿಗೆ ಸಮೀಪವಾಗಿದ್ದೀರಾ ಇದಕ್ಕೆ ಅರ್ಥ ಇದೆ ನೋಡೋಣ. ಸೂಪರ್, ಕೈಯಲ್ಲಿ ತಕೊಂಡು ಎಲ್ಲರೂ ಸತ್ಯವನ್ನು ಹೇಳೋಣ. ದೇವರನ್ನ ಆರಾಧಿಸೋದೆ ಅವರು ಕೊಡೋ ನಮ್ಮ ಜೊತೆಗೆ ಸಂತೋಷ, ಸುಖ. ಈಗ ಹೇಳಿ, 6 ಗಂಟೆಗೆ ಆರಾಧನೆ, ವರ್ಷಿಪ್ ಸ್ಟಾರ್ಟ್ ಆಯ್ತು. ಎಷ್ಟು ಜನ ಇದ್ದೀರಾ 6 ಗಂಟೆಗೆ? ಇವಾಗ 8 ಗಂಟೆಗೆ ಕ್ಲೋಸಿಂಗ್ ಟೈಮ್ ಮುಗಿದೋಯ್ತು. ಇವಾಗ ಎಲ್ಲರೂ ಬರ್ತಾರೆ. ಇವಾಗ ಇದರಲ್ಲಿ ದೇವರು ದುಃಖ ಪಡ್ತಾರ, ಸಂತೋಷ ಪಡ್ತಾರ, ಹೊಗಳ್ತಾರ? ಯಾಕಂದ್ರೆ ನಾನು ಕೂಡ ಈಗ ಇದರಲ್ಲಿ ದೇವರ ಸೌಕರ್ಯ ಸ್ವಲ್ಪ ಫೈಟ್ ಮಾಡಿದೆ. 25 ವರ್ಷ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಮಳೆಯಿಲ್ಲ, ಚಳಿ ಇಲ್ಲ, ಗಾಳಿ ಇಲ್ಲ, ಮಕ್ಕಳು ನೋಡಿಲ್ಲ, ಸುಖ ಸಂತೋಷ ನೋಡಿಲ್ಲ, ಒಳ್ಳೇದು ಕೆಟ್ಟಿತ್ತಂತ ಏನು ನೋಡಿಲ್ಲ ದೇವರಲ್ಲಿ. ಬಟ್ ಆದ್ರೆ ಯಾಕೆ ನನಗೆ ಶರೀರದಲ್ಲಿ ಈ ತರ ತೊಂದರೆ? ಫೈಟ್ ಇಟ್ಸ್ ಗಾಡ್. ದೇವ್ರ ಜೊತೆ ನಾವು ಫೈಟ್ ಮಾಡುವ ದೇವರು ಹೇಳಿದ್ರು, ನೀನ್ ಪ್ರಾರ್ಥನೆ ನಾನು ಉತ್ತರ ಕೊಡ್ತೀನಿ. ನಾನು ನೀನ್ ಮಾಡಿದ ನಿಜನೇ. ಇವತ್ತು ನೀನ್ ಮಾಡೋದಕ್ಕೆ ತಕ್ಕಂತೆ ನಾನು ನಿನ್ಗೆ ಮಾಡಿದ್ದೀನಿ. ಅಲ್ಲಿ ನೀನು ಏನ್ ಮಾಡ್ತಾ ಇದೆಯಾ ಅಂತ ರಿವರ್ಸ್ ಆಗಿ ನಾನು ತಿಳಿದಿದ್ದೀನಿ. ಗಮನಿಸಿ, ಏನ್ ಹೇಳಿದ್ರು ಗೊತ್ತಾ? ಈ ಮಕ್ಕಳನ್ನೆಲ್ಲ ನಾನು ಏನ್ ಕೈ ನಿಮ್ ಕೈ ಕೊಟ್ಟಿದ್ದೀನಿ? ಈ ಮಕ್ಕಳನ್ನೆಲ್ಲ ನಿಮ್ ಕೈ ಏನ್ ಕೈ ಕೊಟ್ಟಿದ್ದೀನಿ? ನೀನ್ ಇಷ್ಟದಂತ ನಡೆಸೋಕ, ನಿನ್ನ ಆಲೋಚನೆ ನಡೆಸೋಕ? ಅವ್ರು ಯಾರನ್ನು ಕೊಟ್ಟಿದೆ? ಫಸ್ಟ್ ನನ್ನ ಪ್ರಜೆ, ನನ್ನ ಜೊತೆ. ನಿನ್ನ ಕೈಯಲ್ಲಿ ಅವ್ರು ಕೊಟ್ಟ ಉದ್ದೇಶ ಏನು? ಅವರೆಲ್ಲ ನೀನು ಎಲ್ಲಿ ನಡೆಸ್ಬೇಕಂತ? ನನ್ನ ಹತ್ರ ನಡೆಸ್ಬೇಕಂತ. ನೀನ್ ಮಾಡ್ತಾ ಇದೀಯಾ? ಬಂದಿಲ್ಲ ಅಂದ್ರೂ ಕೇಳ್ತಾ ಇಲ್ಲ, ಯಾವ ಬರ್ತಾರೆ ಬಿಟ್ಬಿಟ್ಟಿದೀಯಾ? ಅವಾಗ ನಿನ್ನ ನಾನು ಏನಂತ ಇಟ್ಟಿದ್ದೀನಿ? ಅಧಿಕಾರಿಯಾಗಿಟ್ಟಿದ್ದೀನಿ, ನಾಯಕನಾಗಿಟ್ಟಿದ್ದೀನಿ. ಇವತ್ತು ನಾನು ನಿನ್ಗೆ ಎಲ್ಲ ಕೊಡ್ತಾ ಇದ್ದೀನಿ. ಏನಕ್ಕಾಗಿ? ನನ್ನ ಜನರು ನೀನು ಕರೆಕ್ಟಾಗಿ ನಡೆಸೋದಕ್ಕಾಗಿ. ನಿನ್ಗೆಲ್ಲ ಮಾಡ್ತಾ ಇದ್ದೀನಿ. ಏನಕ್ಕಾಗಿ? ನನ್ನ ಮಕ್ಕಳನ್ನ ತಿದ್ದಿ ಅವ್ರನ್ನ ಸರಿ ಮಾಡಿ, ಅವ್ರನ್ನ ಸರಿಪಡಿಸಿ ಎಲ್ಲಿ ನಡೆಸೋದಕ್ಕೆ ಹೇಳಿ? ಎಲ್ಲಿ ನಡೆಸೋದಕ್ಕೆ? ಸ್ವರ್ಗದಲ್ಲಿ ನಡೆಸೋಅಂತ ನಿನ್ ಕೈಯಲ್ಲಿ ಕೊಟ್ರೆ ನೀನೇನ್ ಮಾಡ್ತಾ ಇದೀಯಾ? ಅವರವ್ರ ಇಷ್ಟಕ್ಕೆ, ಅವರವರ ಮನಸ್ಸು ಬಂದಂಗೆ, ಅವರವರ ತಕ್ಕಂತೆ, ಅವರವರ ಕಾರ್ಯಗಳಿಗೆ ಬಿಡೋದಕ್ಕೆ ನೀನೇನ್ ಕಲಿಬೇಕು? ನೀನೇನ್ ಕಲಿಬೇಕು ಅಂತ ಹೇಳ್ತೀನಿ. ಆ ಸೈಡ್ಗೆ ನಾನು ಇನ್ನೊಬ್ಬನ ಇಡ್ತೀನಿ. ನಿನ್ ಕೈಯಲ್ಲಿ ಆಗಿರೋ ಸೈಡ್ ನಿಂತ್ಕೋ, ನಾನು ಇನ್ನೊಬ್ಬನ ಇಡ್ತೀನಿ, ಅವನು ಸರಿ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಚನ ವಾಕ್ಯ ಹೇಳ್ತಾರೆ, ಹೊತ್ತದು ನೀನು ಕೊಟ್ಟಂತ ಸೇವೆ, ನೀನು ಅವರನ್ನಲ್ಲ, ನೀನು ಯಾರು ನೋಡ್ಬೇಕಾಗಿರೋದು? ನನ್ನನ್ನು ನೋಡಿ ನೀನು ಕರೆಕ್ಟಾಗಿ ಅವನ್ನ ನಡೆಸು. ನೀನು ನನ್ನನ್ನು ನನಗೆ ಭಯಪಟ್ಟು ವಿಧೇಯರಾಗಿ ಪ್ರತಿಯೊಬ್ಬರನ್ನ ನಾನು ಏನು ಕೊಟ್ಟಿದ್ದೀವಿ ಆ ಒಂದು ಉದ್ದೇಶದಲ್ಲಿ ನೀನು ನಡೆಸ್ತಾರೆ, ನಿನ್ನ ಮೇಲೆ ಬಂದಂತ ಈ ಕಾರ್ಯವನ್ನು ಏನ್ ಮಾಡ್ತೀನಿ? ತೆಗಿತೀನಿ. ಹಲ್ಲೆಲೂಯಾ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 20ನೇ ವಚನ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 20ನೇ ವಚನ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 20ನೇ ವಚನ. ಬೇಗ ಓದಿ. ನೀನು ಹಾಗೆ ನೋಡಿ, ನೀನು ಈಗ ದುರ್ನಡತೆ ಉಳ್ಳವನಾಗಿ ಯೆಹೋವನಾಗಿರುವಂತ ಯೇಸು ಕ್ರಿಸ್ತನ ಅವರ ಆಜ್ಞೆಯನ್ನ, ನಿನಗೆ ಕೊಟ್ಟಂತ ಜವಾಬ್ದಾರಿಯನ್ನ, ನಿನಗೆ ಕೊಟ್ಟಂತ ಕರ್ತವ್ಯವನ್ನ
ನೀನು ಕೊಟ್ಟಂತ ಯಾಕಂದ್ರೆ ರೂಲ್, ನೀನು ಕೊಟ್ಟಂತ ಕಾರ್ಯಗಳನ್ನ ಈಗ ನೀನು ಬಿಟ್ಬಿಟ್ಟಿರೋದ್ರಿಂದ ಆತನು ನಿನ್ನ ಎಲ್ಲಾ ಪ್ರಯತ್ನಗಳಲ್ಲಿ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೆನ್ನಿಗೆ ಬೇಗನೆ ನಮ್ಮನ್ನು ನಾಶ ಮಾಡುವ. ಹಲ್ಲೆಲೂಯ. ಇದು ಬರೀ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಸೇವಕರಿಗೂ ಅನ್ವಯಿಸುತ್ತೆ. ಹಲ್ಲೆಲೂಯ. ಇದು ವಿಶ್ವಾಸಿಗಳಿಗೆ ಮಾತ್ರ ದೇವರು ಹೇಳಿಲ್ಲ, ಅದನ್ನು ಮಾಡುವ ಸೇವಕರಿಗೆ ಕೂಡ ದೇವರು ಬರೆಯಲ್ಪಟ್ಟಿದೆ ಅಷ್ಟೇ. ಆಮೆನ್. ಹಲ್ಲೆಲೂಯ. ಹೇಳಿ ಸಿಸ್ಟರ್ ಬ್ರದರ್, ಹಲ್ಲೆಲೂಯ. ಇವಾಗ ನಾವು ಏನಕ್ಕೆ 8 ಗಂಟೆಗೆ ಕೆಲಸಕ್ಕೆ 7 ಗಂಟೆಗೆ ನೋಡೋದಕ್ಕೆ ಏನ್ ಕಾರಣ ಹೇಳಿ? ಗೇಟಲ್ಲಿ ಒಬ್ಬನಿಂದ ನಾವು ಒಳಗೆ ಬಿಡೋದೇ ಇಲ್ಲ. ಅಲ್ಲಿ ಹೆಂಗಿದ್ದಾನೆ? ಸ್ಟ್ರಿಕ್ಟ್ ಆಗಿದ್ದಾನೆ. ಹಲ್ಲೆಲೂಯ. ಸರಿ, ಅವನು ಬಿಟ್ಟರು ಕೂಡ ಒಳಗಡೆ ಇನ್ನೊಬ್ಬ ಇರ್ತಾನೆ. ಅವನೇನ್ ಮಾಡ್ಬಿಡ್ತಾನೆ, ಆಚೆ ಆ ಸೆಕ್ಯೂರಿಟಿ ಬೈಲಿ ಆಚೆ ಇಬ್ಬರು ಸರಿ ಕಳಿಸ್ತಾರೆ. ಸೆಕ್ಯೂರಿಟಿನ ಆಚೆ ಹೋಗು, ಒಳಗೆ ಕಳಿಸ್, ನೀನು ಆಚೆ ಹೋಗು. ಅವ್ರು ಹೆಂಗಿದ್ದಾರೆ ಅಲ್ಲಿ? ತಂಗಿ ಹೆಂಗಿದ್ದಾರೆ? ತಮ್ಮ ಹೆಂಗಿದಾರಪ್ಪ? ಸ್ಟ್ರಿಕ್ಟ್ ಆಗಿರೋದು. ಹೇಳಿ ಹೆಂಗಿದ್ದಾರೆ? ನೀನ್ ಹೆಂಗಿದ್ಯಾ? ನೀನ್ ಹೆಂಗಿದೀಯಾ? ಸ್ಟ್ರಿಕ್ಟ್ ಇಲ್ಲ. ಯಾವಾಗನ ಹೋಗು, ಹೆಂಗನ ಮಾಡ್ಕೊ, ಹೆಂಗನ ಮಾಡ್ಕೊ. ಅವಾಗ ನೀನೇನ್ ಕಲಿದೀಯಾ? ಇವತ್ತು ನಿನಗೆ ನಾನು ಏನಕ್ಕೆ ನಿನ್ನ ಅಲ್ಲಿ ನಾಯಕರ ಸ್ಥಾನದಲ್ಲಿ ಇಟ್ಟಿದ್ದೀನಿ? ಏನಕ್ಕೋಸ್ಕರವಾಗಿ ನಿನ್ನ ನಾನು ಇಟ್ಟಿದ್ದೀನಿ? ನೀನ್ ಮಾಡ್ಬೇಕಾಗಿರೋ ಉದ್ದೇಶ ಏನು? ಇವತ್ತು ನಿನ್ನ ಮೇಲೆ ನಾನು ಇಟ್ಟಿರೋಂಥ ಅಭಿಷೇಕ ಯಾವುದು? ಇವತ್ತು ಇಷ್ಟು ಮಕ್ಕಳನ್ನ ನಂಬಿ ಏನಕ್ಕೆ ನಾನು ಆ ಮಕ್ಕಳನ್ನ ನಿನ್ ಕೈ ಕೊಡ್ಬೇಕು? ಈ 100 ಮಕ್ಕಳನ್ನ ನಿನ್ ಕೈ ನಡ್ಸಕ್ಕಾಗಿದ್ರು, ನೀನ್ 1,00,000 ಮಕ್ಕಳು ಕೇಳ್ತಾ ಇದ್ದೀನ ಹೇಗೆ? ಹಲ್ಲೆಲೂಯ. ನಂಬಿಕೆ ಅನ್ನೋದು ನೀವು ಮಾತ್ರ ಅಲ್ಲ, ಆ ನಂಬಿಕೆ ಅನ್ನೋದು ಯಾರು ಕೂಡ ಉಳಿಸ್ಕೋಬೇಕು ಹೇಳಿ? ಸೇವಕರಾದ ನಾವು ಕೂಡ ಉಳಿಸ್ಕೋಬೇಕು. ಆ ನಂಬಿಕೆಯನ್ನು ಉಳಿಸ್ಕೋಬೇಕಾದ್ರೆ ನಿಮ್ಮನ್ನು ನಾವು ಹೇಗೆ ನಡೆಸ್ಬೇಕಮ್ಮ? ಹೇಳಿ ಸಿಸ್ಟರ್ ಬ್ರದರ್ ಹೇಳಿ, ಹೆಂಗ್ ನಡೆಸ್ಬೇಕು? ಸಿಟ್ಟು ಅಂದ್ರೆ ಹೆಂಗೆ? ನೀವು ಸಿಟ್ಟು ಅಂದ್ರೆ ಹೆಂಗೆ? ಅದೇ ಸ್ಟ್ರಿಕ್ಟ್ ಆಗಿ ಅಂದ್ರೆ ಹೆಂಗೆ? ಇವಾಗ 7:15 7:45 ಹೇಳು, ಅವಾಗೆ ನೀವು ಎಷ್ಟೊತ್ತು ಬರಬೇಕು? 6 ಗಂಟೆ. ಸರಿ, ಒಂದು ಅರ್ಧ ಗಂಟೆ ದೂರದಿಂದ ಬರ್ತೀರಾ, ಮಳೆ, ಸ್ವಲ್ಪ ಗಾಡಿ, ಟ್ರಾಫಿಕ್, ಓಕೆ, ಅರ್ಧ ಗಂಟೆ. ಅದ್ರ ಕಂಪನಿ ಅರ್ಧ ಗಂಟೆಗೆ ತಗೊಳುತ್ತಾ? ಸರ್ ಬರ್ಬೇಕಾದ್ರೆ ಭಯಂಕರ ಮಳೆ, ಬರ್ಬೇಕಾದ್ರೆ ಫುಲ್ ಟ್ರಾಫಿಕ್. ಅವ್ರು ಕೇಳ್ತಾರಾ? ಯಾಕೆ? ನಿನ್ ಡ್ಯೂಟಿಗೆ ನಿನ್ ಕೈ 8 ಗಂಟೆ ಹೊರಗಡೆ ಬರಕ್ಕಾಗಿತ್ತ? ಬಾ, ಇಲ್ಲಂದ್ರೆ ನಾಳೆ ಏನ್ ಮಾಡಬೇಡ, ಬರ್ಬೇಡ. ಅವಾಗ ಏನ್ ಮಾಡ್ತೀವಿ? ಪ್ರಶ್ನೆ ಹೇಳಿ, ನಾಳೆ ಏನ್ ಮಾಡ್ತೀವಿ? ನಿನ್ನ ಕಂಪನಿ ಇಲ್ಲ ಅಂದ್ರೆ ಏನು? ಕಂಪನಿನೇ ಇಲ್ಲ, ನೀ ಒಬ್ಬ ಇಲ್ಲ ಅಂದ್ರೆ ನಮ್ ಕಂಪನಿ ಕೊಡಲ್ಲ ಅಂತ ನಾವು ಹೇಳಿ ಹೋಗ್ತೀವಾ? ಏನ್ ಮಾಡ್ತೀವಿ? ಹೇಳಿ ಏನ್ ಮಾಡ್ತೀವಿ? 5 ನಿಮಿಷ 10 ನಿಮಿಷ ಮುಂದೆ ಹೋಗ್ತೀವಿ. ಎಲ್ಲಿಗೆ? ಸಿಸ್ಟರ್ ಬ್ರದರ್ ಹೇಳಿ, ಎಲ್ಲಿಗೆ? ಕಂಪನಿಗೆ. ಅದು ದೇವಾಲಯಕ್ಕೆ 8 ಗಂಟೆ. ಅದೇ ನೋಡಿ ನನ್ನ ಪ್ರೀತಿ ದೇವರ ಅಚ್ಚನ ವಾಕ್ಯ ಹೇಳ್ತಾರೆ ನೋಡಿ, ನೀ ಫಸ್ಟ್ ವಿಧೇಯತೆಯಾಗಿ ನಿನ್ನ ಕೆಲಸ ನೀನು ಮಾಡು. ಅವನು ವಿಧೇಯತೆ ಅಂತಂದ್ರೆ ಅವನು ಎಲ್ಲಿ ಹೇಗೆ ಅವನು ಸಂಧಿಸಬೇಕು ಅಂತ ಯಾರು ಗೊತ್ತಿದೆ? ನನಗೆ ಗೊತ್ತಿದೆ. ನೀನು ಕೊಟ್ಟಂತ ಇತರ ಕಾರ್ಯವನ್ನ ನೀನು ಕರೆಕ್ಟಾಗಿ ಮಾಡು. ನೀನು ಕೊಟ್ಟಂತ ಕಾರ್ಯವನ್ನ ನೀನು ಕರೆಕ್ಟಾಗಿ ಮಾಡು. ಯಾಕಂದ್ರೆ ಮುಂದೆ ನಾನು ಅವ್ರಿಗೆ ಏನ್ ಮಾಡ್ತೇನೆ ಅಂತಂದ್ರೆ ಸಂಧಿಸ್ತೇನೆ. ಅರ್ಥ ಆಗಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯಾಕಂದ್ರೆ ಒಂದು ಕಂಪನಿ ಇಲ್ಲಾಂದ್ರೆ 2 ಕಂಪನಿ ಮಾಡೋರು ಇದ್ದೀರಾ, ಒಂದು ಡ್ಯೂಟಿ ಬಿಟ್ಟು ಇನ್ನೊಂದು ಡ್ಯೂಟಿ ಮಾಡೋರು 2 ಡ್ಯೂಟಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಒಂದು ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ತುಂಬಾ ಟಯರ್ಡ್ ಆಗಿದೆ ಅಂತ ಹೇಳಿ ಇನ್ನೊಂದು ಡ್ಯೂಟಿಗೆ ಹೋಗುವಾಗ ಅರ್ಧ ಗಂಟೆ 1 ಅವರ್ ಲೇಟಾಗಿ ಹೋಗ್ತೀರಾ? ಮತ್ತೊಂದ್ಸಲ ಹೇಳ್ತೀನಿ, ಒಂದು ಕಂಪನಿ ಮಾಡ್ಕೊಂಡು ಬಂದ್ರಿ, ಒಂದು ಬಿಸ್ನೆಸ್ ಮಾಡಕ್ ಹೋಗ್ತೀರಾ. ಯಾಕಂದ್ರೆ ಒಂದು ಬಿಸ್ನೆಸ್ ಮಾಡಿ ಬಂದಿದ್ದೀರಾ, ಸೊ ಇನ್ನೊಂದು ಕಂಪನಿಗೆ ಹೋಗ್ತೀರಾ. ಅದಕ್ಕೆ ಹೋಗುವಾಗ ನಾನು ಅದರಲ್ಲಿ ಫುಲ್ ಟೈರ್ಡ್ ಆಗಿ ಬಂದೆ ಅಂತ ಲೇಟಾಗಿ 1 ಅವರ್ ಹೋಗ್ತೀರಾ? ಯಾಕೆ? ಸರಿ, ನಾನು ಫಸ್ಟ್ ಆ ಡ್ಯೂಟಿ ಮಾಡ್ಕೊಂಡು ಬಂದೆ ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರು ಓಕೆ ಪರವಾಗಿಲ್ಲ ಬನ್ನಿ ಅಂತ ಕರೀತಾರ? ಪರವಾಗಿಲ್ಲ ಮಾಡಿ ಅಂತ ಹೇಳ್ತಾರ? ಹೇಳಿ ಮಕ್ಕಳು, ಹೇಳ್ತಾರ? ಸಿಸ್ಟರ್ ಬ್ರದರ್ ಹೇಳ್ತಾರ? ಯಾಕೆ? ನೀನು ಅಲ್ಲೇ ಹೋಗು, ಇಲ್ಲಿ ಏನ್ ಮಾಡ್ಬೇಡ,
ನೀನ್ ಎಲ್ಲಿ ಹೋಗು, ಅಲ್ಲೇ ಹೋಗು, ನೀನ್ ಬರ್ಬೇಡ ಹೇಳ್ತಾರ ಇಲ್ಲ. ಯಾಕೆ? ಅದಕ್ಕೊಂದು ನ್ಯಾಯ ನೀತಿ ಇದೆ. ಅದ್ರ ದೇವರಾಜ್ಯಕ್ಕಿಲ್ವಾ ಬ್ರದರ್ ಸಿಸ್ಟರ್? ದೇವರಾಜ್ಯಕ್ಕಿಲ್ವಾ? ಅವಾಗ ಮತ್ತೆ ನಾವು ಕಾರ್ಯಗಳೇ. ಈಗ ನಾನು ಇದು ಒಂದಿಗೆ ನಾನು ಫೋಕಸ್ ಮಾಡ್ತಾ ಇಲ್ಲ. ಸೊ ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವಾಗ ಪ್ರೇಯರ್ ನಡೆಸ್ತಾ ಇಲ್ಲ. ಪ್ರೇಯರ್ ಭಾಗ್ಯಕ್ಕೆ ಮಾತ್ರ, ಕನಕಕ್ಕೆ ಮಾತ್ರ, ಇಲ್ಲ ಶಶಿರೇಖೆಗೆ ಮಾತ್ರನೇ ದೇವರು ಕೊಟ್ಟಿದಾರ. ನೀವು ಮಾತ್ರ ನಡೆಸ್ಬೇಕು, ಯಾರು ನಡೆಸ್ಬಾರ್ದು ಅಂತ ಹೇಳಿದಾರ? ಸಿಸ್ಟರ್ ದಯವಿಟ್ಟು ನೆಕ್ಸ್ಟ್ ವಾರಗಳಿಂದ ನೀವು ಚುಚ್ಚಾಪ್ ಮಾಡಿ ಬಂದ್ಬಿಡಿ. ಇಲ್ಲ ಕೃಷ್ಣಪ್ಪ ಅವರ, ಇಲ್ಲಿ ಯಾರನ್ನು ಚುಚ್ಚು ಒಳಗಡೆ ಇನ್ಮೇಲೆ ಒಳಗಡೆ ಮಾತಾಡಬಾರ್ದು. ಎಲ್ಲರೂ ಬರ್ತದೆ. ಇನ್ಮೇಲೆ ನೀವು ಯಾರಾದರೂ ಯಾಕಂದ್ರೆ ಫೋನ್ಗಳು ಒಳಗಡೆ ಮಾತಾಡಿದ್ರೆ, ಸೊ ಪ್ಲೀಸ್ ನಾನು ಅದನ್ನ ಕಾಣಿಕೆ ಬಾರಿಸ್ತೇನೆ. ಯಾಕಂದ್ರೆ ಅಲ್ಲೇ ಹಾಕಿದೀವಲ್ಲ ಫಸ್ಟ್. ಇನ್ಮೇಲೆ ಎಲ್ಲ ಕಾರ್ಯಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಮುಂದೆ ಎಲ್ಲ ಚುಚ್ಚಾಪ್ ಮಾಡ್ತೀವಿ ಪ್ರತಿಯೊಂದು ಕಾರ್ಯ. ಯಾಕಂದ್ರೆ ಇಲ್ಲಿ ನಾವು ಏನಕ್ಕೆ ಅದನ್ನ ಲೈವ್ ಇಡ್ತೀವಿ ಅಂತಂದ್ರೆ, ಸೊ ಪ್ರತಿಯೊಂದು ಕಾರ್ಯಗಳು ಕೂಡ ಒಬ್ರು ಯಾರಾದ್ರೂ ಹೊಸ್ತಾಗಿ ಬರ್ತಾರೆ, ಅವ್ರು ಬರೋರನ್ನ ಕರ್ಕೊಂಡು ಬರೋದಕ್ಕೋಸ್ಕರವಾಗಿದ್ದರೆ ನಾನು ಇಟ್ಕೊಟ್ಟು ಕಳಿಸ್ತೀನಿ, ಅವ್ರು ಬರ್ತಾರೆ, ಹೋಗಿ ಅವ್ರು ಕರ್ಕೊಂಡು ಬನ್ನಿ ಅಂತ ಕಳ್ಸ್ಕೊಟ್ಟಿದ್ದೇವೆ ನಿಮ್ಮನ್ನ. ಕೃಷ್ಣಪ್ಪ ಅವ್ರು ಕಳ್ಸ್ಕೊಟ್ಟಿದ್ದೇನೆ ನಿಮ್ಮನ್ನ. ಸೊ ನಾಗರಾಜ್ ಕಳ್ಸ್ಕೊಟ್ಟಿದ್ದೇನೆ. ಅವಾಗ ಏನು ಉದ್ದೇಶ ಅಂದ್ರೆ, ಯಾರೊಬ್ಬರು ಬರ್ತಾರೆ ಅಡ್ರೆಸ್ ಗೊತ್ತಿದೆ, ಅದಕ್ಕಾಗಿ ನಾನು ನಾನೆಲ್ಲ ಇಟ್ಕೊಂಡು ಬರ್ತೀನಿ. ಇವಾಗ ನೀವು ಫೋನ್ ಎತ್ಕೊಂಡು ಬರ್ತೀರ ಅಂತ ಇಟ್ಕೊಳ್ಳಿ. ಜಸ್ಟ್ ನೀನು ಪ್ರಾರ್ಥನೆ ಕೇಳ್ತಾ ಇರ್ತೀಯ, ದಿಢೀರ್ಗೆ ಅಲ್ಲಿಂದ ಒಬ್ಬ ಎಮರ್ಜೆನ್ಸಿ ಮಾತಾಡ್ತಾರೆ, ಅವ್ರು ನೀನ್ ದೇವರ ಕಡೆ ನಿನ್ ಗಮನ ಬರುತ್ತಾ? ಅವಾಗ ನಿನ್ನ ಆಲೋಚನೆ ಹೆಂಗಿರುತ್ತೆ? ಅವಾಗ ನೀನ್ ಬಂದಿರೋದು ಇಲ್ಲಿಗೆ ದೇವರ ಹತ್ರ ಏನಕ್ಕೆ? ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ, ಎಲ್ಲ ಮಾಡೋದಕ್ಕೆ. ಆದ್ರೆ ಇಲ್ಲಿ ಕುತ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತೀವಿ? ಫೋನ್ ಎತ್ಕೊಂಡು ಕೆಳಗಡೆ ಮಾತಾಡ್ತೀವಿ. ಸ್ವರ್ಗ ಪ್ರೀತಿಯ ಸಹೋದರ ನೋಡಿ, ದೇವರ ವಚನ ವಾಕ್ಯಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಸಾರಿ ವಚನ ತಂಗಿ 4ನೇ ಅಧ್ಯಾಯ 17 ವಚನ. ಓದಿ ಓದಿ. ನಿಮಗೆ ಅವಾಗ ಇಲ್ಲಿ ವಚನ ವಾಕ್ಯ ಅಶುಭ ಮೀನ್ಸ್ ಏನಂತಂದ್ರೆ, ಎಲ್ಲ ಪಾಪವಾಗಿ ಹೋಗ್ತಾ ಇರುತ್ತೆ, ಎಲ್ಲ ತಪ್ಪಾಗಿ ಹೋಗ್ತಾ ಇರುತ್ತೆ, ಎಲ್ಲ ವಿರೋಧವಾಗ್ತಾ ಹೋಗ್ತಾ ಇರುತ್ತೆ. ಕಾರಣ ಏನಂತಂದ್ರೆ, ನಾವು ದೇವರ ಕಾರ್ಯಗಳಲ್ಲಿ ಕರೆಕ್ಟಾಗಿ ಇಲ್ಲದೆ ಹೋಗ್ತಾ ಇದ್ದೀವಿ. ದೇವರ ವಿಷಯದಲ್ಲಿ ಇಲ್ಲ. ಇವಾಗ ಲೋಕದಲ್ಲಿ ಒಂದು ಮನುಷ್ಯ ಹೋಗ್ತಾ ಇರ್ತಂದ್ರೆ, ಅವ್ನು ನೋಡಿ ಲೋಕದಲ್ಲಿ ನೋಡಲಿಕ್ಕೆ ಒಂದು ಭಯ ಇದೆ. ಆದ್ರೆ ದೇವರ ಮನುಷ್ಯರಾಗಿದ್ದು ನಮಗೇನಿಲ್ಲ ಅಂತ ಒಂದು ಭಯ ಇಲ್ಲ. ಅಲ್ಲೇಲೂಯಾ. ಅಂದ್ರೆ ನಾವು ದೇವರ ಮಕ್ಕಳೇ. ಆದ್ರೆ ನಮ್ಮಲ್ಲಿ ಆ ದೇವರಿಗೆ ಸಲ್ಲತಕ್ಕಂಥ ಭಯ, ಭಕ್ತಿ, ವಿಧೇಯತೆ, ಪರಿಶುದ್ಧ ಜೀವಿತ, ಸಾಕ್ಷಿ ಜೀವಿತ, ಮಾದರಿ ಜೀವಿತ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀವಿ, ನಾಳೆ ಪ್ರೇಯರ್ ಮಿಸ್ ಮಾಡಬಾರ್ದು, ಸರಿ ಫಾಸ್ಟ್ ಕರೆಕ್ಟಾಗಿ ಬರ್ಬೇಕು, ಸರಿ ಫಾಸ್ಟ್, ಆದ್ರೆ ನಾಳೆ ಬರೋದೇ ಇಲ್ಲ. ಅವಾಗ ನೀನು ಹೇಳಿದ ಮಾತಿಗೆ ಅದಕ್ಕೆ ಏನ್ ಸಂಬಂಧ? ಹಲ್ಲೆಲೂಯಾ. ನಾಳೆ ಈ ಟೈಮ್ ನೀನು ಸೇವೆ ಮಾಡ್ಬೇಕು, ಈ ಟೈಮ್ ನೀನು ಹೋಗ್ಬೇಕು ಸೇವೆಗೆ, ಸರಿ ಫಾಸ್ಟ್, ಓಕೆ. ಅವಾಗ ನೀನು ಹೋಗಲ್ಲ, ನಾನು ಫೋನ್ ಮಾಡ್ತೀನಿ, ನೀನು ಫೋನ್ ಎತ್ತಲ್ಲ. ಅವಾಗ ಕಾರಣ ಏನು? ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡ್ಕೊಳ್ಳಿ, ನಿಮ್ಮ ಸೂಪರ್ವೈಸರ್ ನಿಮಗೊಂದು ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸ ಕೊಟ್ಟಂತ ಸೂಪರ್ವೈಸರ್ ನಿಮ್ಗೆ ಫೋನ್ ಮಾಡ್ತಾನೆ. ಅವಾಗ ನೀನು ಫೋನ್ ಎತ್ತಿಲ್ಲ ಅಂದ್ರೆ ಅವನೇನ್ ಹೇಳ್ತಾನೆ ಅಂತ ಕೇಳ್ತಾನೆ. ಏನ್ ಹೇಳ್ಬೇಡ ಅಂತ ಏನಂತ ಹೇಳ್ತಾನೆ? ಬರ್ಬೇಡ. ಅವಾಗ ನಾನು ನಿನ್ ಫೋನ್ ಎತ್ತಿಲ್ಲ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು? ನೀನ್ ಫೋನ್ ಎತ್ತಿಲ್ಲ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು? ನಾನು ಹೇಳಿದೀವ? ಅವಾಗ ಇವಾಗ ನಿಮ್ಮ ತಪ್ಪು ನಾನು ಎಷ್ಟು ನೀತಿಯಾಗಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತಾ? ಇಲ್ಲಿ ತಪ್ಪು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಹೇಳಿ? ತಪ್ಪು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಅಲ್ಲ, ಇಲ್ಲಿಂದ. ಅಲ್ಲಿರೋ ನಾಯಕತ್ವದಲ್ಲಿರುವ ವ್ಯಕ್ತಿ ಕರೆಕ್ಟ್ ಇಲ್ಲ. ಆ ವ್ಯಕ್ತಿ ಕರೆಕ್ಟ್ ಆಗಿದ್ರೆ ಮನುಷ್ಯರೆಲ್ಲ ಹೆಂಗಿರ್ತಾರೆ? ಇವಾಗ ನಿಮ್ಮ ಕಂಪನಿ ಕರೆಕ್ಟ್ ಆಗಿ ಅಲ್ಲಿ ರನ್ ಆಗ್ತಾ ಇರ್ತದೆ, ಅಲ್ಲಿರೋಂಥವ್ರು ಹೆಂಗಿದ್ದಾರೆ? ಸ್ಟ್ರಿಕ್ಟ್ ಆಗಿದ್ದಾರೆ. ಬದಲಾವಣೆ ಹೋಗು. ಯಾಕಂದ್ರೆ ನಾವು ಹೋಗಿಲ್ಲ ಅಂತ ಹೇಳಿ ಕಂಪನಿ ಮುಚ್ಚೋಗ್ಬಿಡುತ್ತಾ? ಇಲ್ಲ, ನಾವು ಹೋಗಿಲ್ಲ ಅಂತ ಹೇಳಿ ಈಗ ನಾವು ಬಿಸ್ನೆಸ್ ಏನಂದ್ರೆ ಅವರ ಕಂಪನಿ ಲಾಸ್ ಆಗುತ್ತಾ? ಇಲ್ಲ. ಒಂದು ಕಂಪನಿ ಲೋಕಕ್ಕಾಗಿರುವಂತ ಒಂದು ಕಂಪನಿಗೆ ಈ ತರ ಇರಬೇಕಾದ್ರೆ ಪರಲೋಕಕ್ಕಾಗಿರುವಂತ ದೇವರ ರಾಜ್ಯ ಮುಚ್ಚಲ್ಪಡುತ್ತಾ ಅಂತ ದೇವರು ಕೇಳ್ತಾರೆ. ಇವತ್ತು ಅವನು ಇವತ್ತು ಮನೆ ಹತ್ತಿರ್ತಾನೆ, ನಾಳೆ ಮನೆ ಹತ್ತಿರ್ತಾನೆ, ಇವತ್ತು ಅರ್ಥ ಮಾಡ್ಕೊಂಡು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀಯಪ್ಪ ಅವನ್ನ.
ಹಲ್ಲೆಲೂಯಾ. ಎದಕ್ಕೆ ಹೇಳಿದ್ರು? ಇವತ್ತು ರೋಗ, ಸಮಸ್ಯೆ, ಸಾಲ, ಕಷ್ಟ, ನಷ್ಟ ಅಂತ ಇವಾಗ ಹೇಳ್ತಾ ಇದ್ದೀರಾ, ಇವಾಗ ನನ್ನ ಫೈಟ್ ಮಾಡಿ ಕೇಳ್ತಾ ಇದ್ದೀರಾ, ಇವತ್ತು ಅದನ್ನು ಕೂಡ ಅವ್ರನ್ನ ನೇಮಿಸಿದ ಏಕಾಗಿ ಗೊತ್ತಾ? ನನ್ನ ಮಾತನ್ನು ಕೇಳೋದು, ನನಗೆ ಒಳಗಾಗದೆ ಇರುತ್ತೆ, ನನ್ನ ಕಾರ್ಯಗಳಲ್ಲಿ ಅವರ ಸಾಕ್ಷಿ ಇಲ್ಲದೆ ಇರೋದು. ಇವತ್ತು ಯಾಜಕರಾಗಿ ನಿಮಗೆ ಮಾತ್ರ ಅಲ್ಲ, ವಿಶ್ವಾಸಿಗಳಾಗಿ ಅವರ ಜೀವನದಲ್ಲಿ ಕೂಡ ಇದನ್ನು ಏರ್ಪಡಿಸೋದಕ್ಕೆ ಕಾರಣ ಅಂತಂದ್ರೆ ಅವ್ರು ಇನ್ನೂ ನನಗೆ ಏನಾಗದೆ ಇರೋದ್ರಿಂದ ವಿಧೇಯರಾಗದೆ ನನ್ನ ವಾಕ್ಯವನ್ನ, ಸತ್ಯವನ್ನ ಅನುಸರಿಸಿ ನಡೆಯುವುದರಿಂದ ಇವತ್ತಿನ ಕಾರ್ಯ ನಡೆಯುತ್ತದೆ. ನೋಡಿ, 6 ಗಂಟೆಗೆ ಇವರು ಬಂದು ನಡೆಸಿದ್ದಾರೆ. ಇವಾಗ 8 ಕಾಲು ನಾನು ನಿಮಗೆ ನಡೆಸ್ತಾ ಇದ್ದೆ. ಅವಾಗ ನ್ಯಾಯ ಪ್ರಕಾರವಾಗಿ ಇದು ನ್ಯಾಯ ಆಗುತ್ತೆ ಅಂತಂದ್ರೆ ಇಲ್ಲ, ಇದು ಅನ್ಯಾಯ. ಹಿಂಗೆ ಅಂತಂದ್ರೆ 6 ಗಂಟೆಗೆ ಬಂದು ಪ್ರೇಯರ್ ಸ್ಟಾರ್ಟ್ ಮಾಡಿದ್ರು, 8 ಗಂಟೆಗೆಲ್ಲ ಕ್ಲೋಸ್ ಮಾಡಬೇಕು. 8 ಕಾಲ ಆಗಿದೆ. ಅವಾಗ 8 ಗಂಟೆಗೆ ನೀವು ಬಂದಿದ್ದೀರಾ, ಅವಾಗ ನಿಮ್ಗೆ ಏನ್ ಮಾಡಬೇಕು? ಯೋಚನೆ ಮಾಡಿ. ಬ್ರದರ್ಸ್ ಸಿಸ್ಟರ್ಸ್, ದಯವಿಟ್ಟು ಕ್ರಿಸ್ತನಲ್ಲಿ ನಿಮ್ಮನ್ನ ನಾನು ಹೇಳ್ತಾ ಇದ್ದೀನಿ, ಬದಲಾಗಿ. ನೀವು ಬದಲಾಗಿಲ್ಲ ಅಂತಂದ್ರೆ ದೇವರು ನಿಮ್ಮನ್ನು ಬದಲಾಯಿಸ್ತಾರೆ. ಯಾಕಂದ್ರೆ ನೀನು ಒಂದು ವೇಳೆ ದೇವಾಲಯನೋ ಸಭೆಯನ್ನೋ ಸೇವೆ ನೀವು ಬಿಟ್ಟು ಎಲ್ಲೇ ಹೋದ್ರೂ ಕೂಡ ನೀವು ಬದಲಾಗ್ತಾ ನಿಮ್ಮ ಜೀವನ ನೆಟ್ಟಗಾಗೋದಿಲ್ಲ. ಯಾಕಂದ್ರೆ ಬದಲು ಮಾಡುವಂತ ಅಧಿಕಾರ ಯಾರು ಮಾತ್ರ ಇದೆ? ದೇವರ. ಅರ್ಥ ಹೇಳ್ತಾ ಇದ್ದಾರೆ, ಪ್ರತಿ ಒಬ್ಬೊಬ್ಬರನ್ನ ನಾನು ಸಂಧಿಸುವುದು ನಾನು, ಯಾಕಂದ್ರೆ ನಿನ್ನ ಕೈ ಕೊಟ್ಟಿರೋದು ನಾನು. ಇವತ್ತು ಇದಕ್ಕೆ ಮುಂದೆ ಹಿಂದೆ ನಿನಗೆ ನನಗೆ ಏನೋ ಸಂಬಂಧ ಇದೆ ಅಂದ್ರೆ ಖಂಡಿತ ಇಲ್ಲ. ಸೊ ಈಗ ಹೇಳ್ತಾ ಇದ್ದೀನಿ, ನಿಮಗೂ ನನಗೆ ಸಂಬಂಧ ಇದೆ ಅಂದ್ರೆ 100% ಇಲ್ಲ. ಯಾರಿಗೆ ಸಂಬಂಧ ಇದೆ ಅಂತಂದ್ರೆ ನಿಮಗೂ ಯಾರ ಸಂಬಂಧ ಇದೆ? ದೇವರಿಗೆ. ಮತ್ತೆ ಯಾರಿಗೆ ಸಂಬಂಧ ಇದೆ ಅಂತಂದ್ರೆ ನನಗೂ ದೇವರಿಗೆ. ನಾನು ದೇವರಲ್ಲಿ ಯಾರು? ಸಿಸ್ಟರ್, ಎಲ್ಲರೂ ನೋಡಿ ಸಿಸ್ಟರ್, ದೇವರು ನಿಮಗೆ ಸಂಬಂಧ, ನಿಮಗೂ ದೇವರಿಗೆ ಸಂಬಂಧ. ನೀವು ಮಕ್ಕಳು, ಅವರು ನಿಮ್ಮ ತಂದೆ. ನೀವು ಅವರ ಪ್ರಜೆಗಳು, ಅವರು ನಿಮ್ಮ ದೇವರು. ಇವಾಗ ನನಗೂ ದೇವರಿಗೆ ಸಂಬಂಧ ಇದೆ. ನಾನು ದಾಸನು, ಅವರು ಯಜಮಾನ. ನಾನು ಕೆಲಸದವನು, ಅವರು ಯಜಮಾನ. ಅರ್ಥ ಆಗಿದ್ದಾರೆ ನಿಮಗೆ? ನಿಜನಾ? ನಿಜನಾ? ಕರೆಕ್ಟ್. ಅವಾಗ ಇವತ್ತು ನಿಮ್ಮ ಮೇಲೆ ಇವತ್ತು ನನಗೆ ಅಧಿಕಾರವನ್ನು, ನಿಮಗೂ ನನಗೆ ಸಂಬಂಧವನ್ನು ಯಾರಿಂದ ಸಿಕ್ಕಿದೆ? ಹೇಳಿ, ಯಾರಿಂದ ಸಿಕ್ಕಿದೆ? ಹೇಗೆ? ನಿಮಗೂ ಅವತ್ತ ಸಂಬಂಧ, ನನಗೂ ನಿಮಗೆ ಸಂಬಂಧ ಇಲ್ಲ. ಯಾಕಂದ್ರೆ ಯಜಮಾನರು ಕೊಟ್ಟಿರೋದ್ರಿಂದ ನಿಮ್ಮ ಮೇಲೆ ನನಗೆ ಏನಿದೆ? ಅಧಿಕಾರ. ಆ ಯಜಮಾನ ನನಗೆ ಸಣ್ಣ ತಳ್ಳಿಬಿಟ್ಟಂತಂದ್ರೆ ನಿಮಗೂ ನನಗೆ ಏನು ಸಂಬಂಧ ಇದೆಯಾ? ಸಿಸ್ಟರ್, ಸಂಬಂಧ ಇದೆಯಾ? ಹೇಳಿ, ಸಂಬಂಧ ಇದೆಯಾ? 100%. 100%. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ತೆರೆಯಿಲ್ಲ. ಹೋಗಿ ದೇವರ ವಚನ, ವಾಕ್ಯ ನಮಗೆ ಹೇಳ್ತಾ ಇರುವಂಥದ್ದು, ದೇವರ ಸಂದೇಶ, ದೇವರ ಸತ್ಯ ನಮಗೆ ಗೊತ್ತಾಗ್ತಾ ಇರುವಂಥದ್ದು, ದೇವರ ಸಂಬಂಧದ ಕಾರ್ಯ ನಮಗೆ ತೋರಿಸ್ತಾ ಇರುವಂಥದ್ದು. ಇವತ್ತು ನಾವು ಏನೇ ಯೋಚನೆ ಮಾಡ್ತಾ ಇದ್ವಿ? ಅಯ್ಯೋ, ನಾನು ಹಿಂಗೆ ಹೇಳಿದ್ರೆ ಅವ್ರು ಬೇಜಾರಾಗ್ತಾರೇನೋ, ಇವ್ರು ಹೇಳಿದ್ರೆ ಇವ್ರು ನೊಂದುಕೊಳ್ತಾರೇನೋ, ಇವ್ರು ಹೇಳಿದ್ರೆ ಬಿಟ್ಟು ಹೋಗ್ತಾರೇನೋ, ಇವ್ರು ಹಿಂಗೆ ಹೇಳಿದ್ರೆ ಅಂತಂದ್ರೆ ಅದಕ್ಕೆ ದೇವರು ಹೇಳ್ತಾರೆ ನಿನಗೆ ಅವ್ರಿಗೆ ಏನು ಸಂಬಂಧ? ದೇವರನ್ನು ರಿಟರ್ನ್ ಹೇಳ್ತಾರೆ, ನಿನಗೂ ಅವ್ರಿಗೆ ಏನು ಸಂಬಂಧ? ಏನಾದ್ರೂ ಇದೆಯಾ? ಇದೆಯಾ? ಏನಿಲ್ಲ. ನನಗೂ ನಿನಗೆ ಇರುವಂತ ಸಂಬಂಧ ಮುಂದೆ, ನೀವು ದೇವರ ಪ್ರಜೆಗಳು, ನಾನು ಕೆಲಸಗಾರ. ಯಾಕಂದ್ರೆ ಕೆಲಸಗಾರನು ದೇವರು ಕೊಟ್ಟಂತ ಕುರಿಗಳನ್ನ ಏನ್ ಮಾಡ್ಬೇಕು? ಕಾಣಬೇಕು ಅಷ್ಟೇ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನೀವು ತಪ್ಪು ಮಾಡಿದ್ರು ಶಿಕ್ಷೆ, ನಾನು ತಪ್ಪು ಮಾಡಿದ್ರು ಶಿಕ್ಷೆ. ಯಾರಲ್ಲಿ? ಹೇಳಿ ಬ್ರದರ್ ಸಿಸ್ಟರ್, ಯಾರಲ್ಲಿ? ಯಾಕೆ? ದೇವರು ಯಾರು? ನೀತಿವಂತರು, ಸತ್ಯವಾದವರು, ಯಾಕಂದ್ರೆ ಸಾಕ್ಷಿ. ಈಗ ನೋಡಿ, ಯಾವಾಗಾದ್ರೂ ಲೇಟಾಗಿ ಬಿಡ್ತಾರೆ, ಯಾವಾಗಾದ್ರೂ ಲೇಟಾಗಿ ಬಿಡ್ತಾರೆ. ನೀನು ಕರೆಕ್ಟಾಗಿ ಬರ್ತಾ ಇದೆಯಾ? ಯೋಚನೆ ಮಾಡು. ಇವಾಗ ಯಾವಾಗಾದ್ರೂ ಕರೆಕ್ಟಾಗಿ ಅಂತಂದ್ರೆ ನೀನ್ ಕರೆಕ್ಟಾಗಿದೆಯಾ? ನೀನ್ ಕರೆಕ್ಟಾಗಿ ಬರ್ತಾ ಇದೆಯಾ? ನೀನ್ ಕರೆಕ್ಟಾಗಿ ಮಾಡ್ತಾ ಇದೆಯಾ? ನಿನ್ ಕಾರ್ಯ ಕರೆಕ್ಟಾಗಿದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಧರ್ಮಶಾಸ್ತ್ರ ಹೇಳ್ತಾ ಇರುವಂಥದ್ದು, ದೇವರ ಸಂದೇಶ ಸತ್ಯ ಹೇಳ್ತಾ ಇರುವಂಥದ್ದು, ದೇವರ ಸಂಬಂಧ ಕಾರ್ಯಗಳು ಹೇಳ್ತಾ ಇರುವಂಥದ್ದು, ನಾವು ದೇವರಲ್ಲಿ ಎಲ್ಲದನ್ನು ಒಳಗಾಗಬೇಕು. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯ 43-44 ಬೇಗ ತಗೊಳ್ಳೋಣ.
ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಆಕ್ಟ್ಸ್ 2nd chapter 43, 44, 45, 46 and 47. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ನಡೆಯಿತು, ಅನೇಕ ಸೂಚಕ ಕಾರ್ಯಗಳು ನಡೆಯಿತು. ಅಪೊಸ್ತಲರು ಅವಾಗ ಯಾರ ಕೈಯಿಂದ ನಡೆದರು? ಹೇಳಿ ಸಿಸ್ಟರ್, ಯಾರ ಕೈಯಿಂದ ನಡೆಯಿತು? ಅಪೊಸ್ತಲರು ಅಂದ್ರೆ ಯಾರು? ದೇವರ ಶಿಷ್ಯರು, ದೇವರ ಸೇವಕರು. ಅವಾಗ ಅನೇಕ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಡೆಸಿಕೊಡ್ತಾರೆ ಯಾರು? ದೇವರು. ಹಲ್ಲೆಲೂಯಾ ಸಿಸ್ಟರ್ ಬ್ರದರ್, ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಸೂಚಕ ಕಾರ್ಯಗಳನ್ನು ನಡೆಸಿಕೊಳ್ಳೋರು ದೇವರು. ಯಾವಾಗ ನಡೆಸ್ತಾರೆ ಅಂತಂದ್ರೆ ಆ ಸೇವಕರು ಕರೆಕ್ಟ್ ಆಗಿರುವಾಗ, ವಿಶ್ವಾಸಿಗಳು ಕರೆಕ್ಟ್ ಆಗಿರುವಾಗ. ಅವಾಗ ಯಾಕೆ ಅದ್ಭುತ ನಡೀತಾ ಇಲ್ಲ, ಯಾಕೆ ಸೂಚಕ ಕಾರ್ಯಗಳು ನಡೀತಾ ಇಲ್ಲ ಅಂತಂದ್ರೆ ಸೇವಕರು ಅವ್ರ ಇಷ್ಟದಂತೆ ಮಾಡ್ತಾ ಇದಾರೆ, ವಿಶ್ವಾಸಿಗಳು ಅವ್ರ ಇಷ್ಟದಂತೆ ಮಾಡ್ತಾ ಇದಾರೆ. ಅವಾಗ ದೇವರು ಅವರ ಇಷ್ಟವನ್ನು ಹೆಂಗೆ ನೆರವೇರುತ್ತೆ? ಹಲ್ಲೆಲೂಯಾ. ಇನ್ನೊಂದ್ಸಲ ಹೇಳ್ತೀನಿ, ಸೇವಕರು ಅವ್ರ ಮನಸ್ಸು ಬಂದಂಗೆ ಮಾಡ್ತಾ ಇದ್ದಾರೆ, ವಿಶ್ವಾಸಿಗಳು ಅವ್ರ ಮನಸ್ಸು ಬಂದಂಗೆ ಮಾಡ್ತಾ ಇದ್ದಾರೆ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಮಾಡಿದವರು ಯಾರು? ಶಿಷ್ಯರು ಮಾಡಿಲ್ಲ, ವಿಶ್ವಾಸಿಗಳು ಮಾಡಿಲ್ಲ. ಅವಾಗ ಅದ್ಭುತ ಹೆಂಗ್ ನಡೆಯುತ್ತೆ ಸಿಸ್ಟರ್? ಅವ್ರು ದೇವ್ರು ಹೇಳಿರೋದೇನೋ ಅವ್ರು ಹೆಂಗೆ ನಡೆಸು ಅಂತ ಹೇಳಿದ್ದಾರೆ, ಹೆಂಗೆ ನಡೆಸು ಅಂತ ಹೇಳಿದ್ದಾರೆ? ಖಂಡಿಸು, ಗದರಿಸು, ಎಚ್ಚರಿಸು. ಮಾಡ್ತಾ ಇದ್ದಾರೆ ಸೇವಕರು? ಸೇವಕರು ಖಂಡಿಸ್ತಾ ಇದ್ದಾರಾ? ಗದರಿಸ್ತಾ ಇದ್ದಾರಾ? ಎಚ್ಚರಿಸ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಇಲ್ಲ. ಇಲ್ಲಾಂದ್ರೆ ವಿಶ್ವಾಸಿಗಳು, ಇಲ್ಲಾಂದ್ರೆ ಅವರಾಗಿ ಅವರು, ಅಪ್ಪ ಇವಾಗ ನಮ್ಗೆ ಗದರಿಸ್ತಾ ಇಲ್ಲ, ಇವಾಗ ನಮ್ಮನ್ನು ಎಚ್ಚರಿಸ್ತಾ ಇಲ್ಲ, ಇವಾಗ ನಮ್ಮ ಮನೆಗೆ ಇದು ಮಾಡ್ತಾ ಇಲ್ಲ, ನಾವು ಕರೆಕ್ಟ್ ಆಗಿ ಹೋಗೋಣ ಅಂತ ಅವರಾದ್ರೂ ಮನೆ ಹತ್ತಿರ ಹೋಗ್ತಾ ಇದ್ದಾರಾ? ಹಲ್ಲೆಲೂಯಾ. ಮತ್ತೊಂದ್ಸಲ ಹೇಳ್ತೀನಿ, ಸೇವಕರು ನಮ್ಗೆ ಗದರಿಸ್ತಾ ಇಲ್ಲ, ಖಂಡಿಸ್ತಾ ಇಲ್ಲ, ಎಚ್ಚರಿಸ್ತಾ ಇಲ್ಲ, ನಾವಾದ್ರೂ ಸರಿಯಾಗಿ ಹೋಗೋಣ, ಪ್ರಾರ್ಥನೆ ಮಾಡೋಣ, ಎಲ್ಲರೂ ನಾವು ಕರೆಕ್ಟ್ ಆಗಿ ನಡ್ಕೊಳ್ಳೋಣ, ಎಲ್ಲರೂ ನಾವು ಕರೆಕ್ಟ್ ಆಗಿ ಮಾಡೋಣ ಅಂತ ಹೇಳಿ ವಿಶ್ವಾಸಿಗಳು ನಡ್ಕೊಂಡಿದ್ದಾರಾ? ಇಲ್ಲ. ವಿಶ್ವಾಸಿಗಳು ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ, ಸೇವಕರು ಕರೆಕ್ಟ್ ಆಗಿ. ಅವರು ದೇವರು ಮಾತ್ರ ಯಾಕೆ ಕರೆಕ್ಟ್ ಆಗಿ ಮಾಡಬೇಕು? ಅರ್ಥ ಆಗಿದ್ರೆ ಸೇವಕರಾಗಿ ನೀನು ಕರೆಕ್ಟ್ ಆಗಿ ನಡೆದಿಲ್ಲ, ವಿಶ್ವಾಸಿಗಳಾಗಿ ನೀವು ಕರೆಕ್ಟ್ ಆಗಿ ಮಾಡಿಲ್ಲ, ದೇವರಾಗಿ ನಾನು ಮಾತ್ರ ಮಾಡ್ಬೇಕಾ? ಹೇಳಿ, ನ್ಯಾಯನ ಇದು? ಕೊಟ್ಟಂತ ಕಾರ್ಯದಲ್ಲಿ ಅವರು ಕರೆಕ್ಟ್ ಆಗಿಲ್ಲ, ಇವರಾದ್ರೂ ಬದಲಾಗಲಿಲ್ಲ, ನಾನು ಯಾಕೆ ಬದಲಾಗಬೇಕು? ಅರ್ಥ ಆಗಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೋಡಿ, ನಮ್ಮೆಲ್ಲರೊಂದಿಗೆ ದೇವರು ಮಾತಾಡ್ತಾರೆ. ಇವತ್ತು ನಮ್ಮೆಲ್ಲರೊಂದಿಗೆ ದೇವರು ಆತ್ಮನ ಬಗ್ಗೆ ಮಾತಾಡ್ತಾ ಇರುತ್ತೆ. ಕರೆಕ್ಟ್ ಸಂದೇಶ ಸತ್ಯ ಅಂತಂದ್ರೆ ನಾವು ಬದಲಾಗದೆ ಹೋದ ಪಕ್ಷದಲ್ಲಿ, ನಾವು ಮನತಿರಿಗದೆ ಹೋದ ಪಕ್ಷದಲ್ಲಿ, ನಾವು ತಿದ್ದುಕೊಳ್ಳದೆ ಹೋದ ಪಕ್ಷದಲ್ಲಿ ನಮಗೆ ಒಳ್ಳೆಯದಾಗಲ್ಲ, ನಮಗೆ ಒಳ್ಳೆಯದಾಗಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಬ್ಬರು ಬಂದು ನಾನು ಕೇಳ್ತಾ ಇದ್ದೀನಿ, ಬಾಣ ಯಾಕೆ ನೀವು ಬಂದಿಲ್ಲ? ಅವ್ರಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ಕಣ್ಣು ಡಾಕ್ಟರ್ ನೋಡಕ್ ಹೋಗಿದ್ದಾರೆ. ಯಾರು ನೋಡಕ್ ಹೋಗಿದ್ದಾರೆ? ಕಣ್ಣು ಡಾಕ್ಟರ್. ಕಣ್ಣು ಡಾಕ್ಟರ್ ತಂದೆ ತಾಯಿ ಇಬ್ರು ಇಲ್ಲ ಇದ್ದೀರಾ, ಆ ಹುಡುಗಿ ಮಾತ್ರ ಹೇಗೆ ಕಣ್ಣು ಡಾಕ್ಟರ್ ನೋಡಕ್ ಹೋಗುತ್ತೆ? ಸರಿ, ಕಣ್ಣು ಡಾಕ್ಟರ್ ನಿನಗೆ ಮಾತ್ರ ಸ್ಪೆಷಲ್ ಆಗಿ ಭಾನುವಾರ ಬರ್ತಾರ? ಹಲ್ಲೆಲೂಯಾ. ಕಣ್ಣು ಡಾಕ್ಟರ್ ನಿನಗೆ ಮಾತ್ರ ಯಾವ ಆಸ್ಪತ್ರೆಯಲ್ಲಿ ನಿಮ್ಗೆ ಸ್ಪೆಷಲ್ ಆಗಿ ನೋಡ್ತಾರೆ? ಅದು ಭಾನುವಾರ. ಇದರ ತಪ್ಪು ಎಲ್ಲಿಂದ ಆಗ್ತಾ ಇದೆ? ಯಾಕಂದ್ರೆ ನಾನು ಕಟ್ತಾ ಇದ್ದೀನಿ ಸರಿ ಮಕ್ಕಳ, ಯಾಕಂದ್ರೆ ನಾವು ಹೇಳ್ತಾ ಇದ್ವಿ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರಿಗೆ ನಾವು ಬೆಲೆ ಕೊಡೋಣ, ಅವ್ರನ್ನ ನಾವು ಪ್ರೀತಿಸೋಣ, ಅವ್ರನ್ನ ಖಂಡಿಸಿದ್ರೆ ಮಕ್ಕಳು ಕೋಪ ಬರುತ್ತೆ, ಗದರಿದ್ರೆ ಕೋಪ ಬರುತ್ತೆ ಅಂತ ಹೇಳಿ ನಾವು ಪ್ರೀತಿಯಿಂದ ಬಿಟ್ಟ ತಕ್ಷಣ ವಾರ ಒಂದೊಂದು ಸತ್ಯ ಹೇಳ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಎಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ಕಣ್ಣಾಡಿ ರೆಡಿ ಮಾಡಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಬಹಳ ವಾರ ನೀವು ಕಣ್ಣಾಡಿ ರೆಡಿ ಮಾಡೋ ವ್ಯಕ್ತಿ ಯಾರು? ಹಲ್ಲೆಲೂಯಾ. ಎಷ್ಟು ಸತ್ಯಕ್ಕೆ ಸತ್ಯ. ನನ್ನ ಮನೆ ಹೋದ್ವಾರ ಲೈವ್ ಅಲ್ಲಿ ಹೇಳಿದ್ದೀನಲ್ಲ, ಒಂದು ಸುಳ್ಳನ್ನ ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು, ಇನ್ನೊಂದು ಎರಡು ಸುಳ್ಳನ್ನು ಮುಚ್ಚೋದಕ್ಕೆ ಮೂರು ಸುಳ್ಳು,
3 ಸುಳ್ಳನ್ನು ಮುಚ್ಚೋದಕ್ಕೆ 4 ಸುಳ್ಳು, 4 ಸುಳ್ಳನ್ನು ಮುಚ್ಚೋದಕ್ಕೆ 5 ಸುಳ್ಳು, 5 ಸುಳ್ಳನ್ನು ಮುಚ್ಚೋದಕ್ಕೆ 500 ಸುಳ್ಳು. ಇದಕ್ಕೆ ಜಾಗ ಕೊಟ್ಟಿದ್ದು ಯಾರು? ನಿನ್ನನ್ನು ಖಂಡಿಸದೆ, ಗದರಿಸದೆ, ಎಚ್ಚರಿಸದೆ ನೀನು ಬಿಟ್ಟಿದ್ದೀರಲ್ಲ. ಇವಾಗ ದೇವರು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನು ಏನ್ ಹೇಳ್ಬೇಕು ಹೇಳಿ? ಹೌದು ಅಂತ ಒಪ್ಕೋಬೇಕಾ, ಇಲ್ಲ ಸ್ವಾಮಿ ಅಂತ ಹೇಳ್ಬೇಕಾ? ನೀವ್ ಹೇಳಿ ಸಿಸ್ಟರ್ ಅಂದ್ರೆ ಏನಂತ ಹೇಳ್ಬೇಕು? ಒಪ್ಕೋಬೇಕು ತಾನೆ? ಮತ್ತೆ ಇವಾಗ ನಾನು ಹೇಗಿರ್ಬೇಕು ಹೇಳಿ ನೋಡೋಣ. ಹೇಳಿರ್ಬೇಕು. ಅವ್ರು ನಿಮ್ಗೆ ಕೊಟ್ಟಂತ ಒಳ್ಳೆ ಕಾವ್ಯನ ಕೆಡ್ಸ್ಕೊಂಡಿರೋ ಯಾರು ಹೇಳಿ? ಯಾರು ಕೆಡ್ಸ್ಕೊಂಡಿತ್ತು ನೋಡಿ? ಸತ್ಯ ಹೇಳ್ತೀವಿ. ಇವಾಗ ಕೂಡ ನನಗೆ 4-5 ಹಾಸ್ಟೆಲ್ ನಮ್ಮ ಆರ್ಗನೈಸೇಷನ್ ಸಂಬಂಧ ಸುಮಾರು ಮಕ್ಕಳಿಗೆ ನಾನು ಏನ್ ಮಾಡ್ತಾರೆ, ಫ್ರೀ ಎಜುಕೇಶನ್ ಕೊಡ್ತೇನೆ. 2011ರಲ್ಲಿ ಒಂದು ಫ್ಯಾಮಿಲಿ, ಆತನಿಗೆ ಕೈ ಕಾಲಿಲ್ಲ, ಪುರುಷ, ಅವರ ಹೆಂಡತಿ ಇದೆ ಇಲ್ಲ, ಆಕೆ ತುಂಬಾ ಕಣ್ಣೀರಿಡ್ತಾ ಇದೆ. ಗ್ರಾಮದಿಂದ ಬಂದಿದೆ. ಫಾದರ್, ಗಂಡನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಾನು ಮನೆ ಕೆಲಸ ಮಾಡ್ಕೊಂಡು 2 ಗಂಡು ಮಕ್ಕಳು ಓದಿಸೋಕ್ಕಾಗ್ತಾ ಇಲ್ಲ. ನಾವೇನ್ ಮಾಡಿದ್ವಿ ಅಂತಂದ್ರೆ, ಸೊ ನನ್ನ ಪ್ಯಾಕೆಟ್ ಇಂದ ಸ್ವಲ್ಪ ಅವ್ರಿಗೆ ಇದು ಕೊಟ್ಟು ಫೀಸ್ ಅನ್ನು ಕಟ್ಟಿ ಸೊ ಅವ್ರನ್ನ ಹಾಸ್ಟೆಲ್ ಹಾಕಿದೆ. ಹಾಸ್ಟೆಲ್ಗಾಗಿ 1 ವರ್ಷ 2 ವರ್ಷ ಹೋಗಿ ಮಕ್ಕಳು ಸ್ವಲ್ಪ ಹಾಸ್ಟೆಲ್ ಹೋಗಿ ಚೆನ್ನಾಗಿ ಇದಾದ ತಕ್ಷಣ ಸ್ವಲ್ಪ ಕೆಲಸ ಮಾಡಿಕೊಂಡು ಇವರು ಸ್ವಲ್ಪ ದುಡ್ಡು ಕಾಸು ಕೈಯಲ್ಲಿ ಬಂದ ತಕ್ಷಣ ಉಲ್ಟ ಏನಂತಂದ್ರೆ, ಫಾದರ್ ನಮ್ಮೂರುಗಳೆಲ್ಲ ಬೈತಾ ಇದ್ದಾರೆ, ನೀವು ಹಾಸ್ಟೆಲ್ ಹಾಕ್ಬಿಟ್ಟು 8 ಗಂಟೆ ಇಬ್ಬರು ಮಜಾ ಮಾಡ್ತಾ ಇದ್ದೀರಾ ಅಂತ ನನ್ನ ಇದು ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಮಕ್ಕಳನ್ನ ಕಳ್ಸ್ಕೊಂಡ್ಬಿಡಿ ಅಂತ. ಆಲ್ರೆಡಿ ವರ್ಷದ ಫೀಸ್ ಎಲ್ಲ ಲಕ್ಷ ಮೇಲೆ ಕಟ್ಟಾಯ್ತು. ಎಲ್ಲ ಇದು ಮಾಡಿದ್ಮೇಲೆ ಈಗ ಮಕ್ಕಳನ್ನ ಕಳಿಸ್ಕೊಡಿ ಅಂತಂದ್ರೆ ಆ ಲಕ್ಷ ದುಡ್ಡು ಕೊಡೋರು ಯಾರು? ಸೊ ಅವಾಗ ನೋಡಿ, ನಾನು ಅವ್ರಿಗೆ ಪ್ರೀತಿಯಿಂದ ಹೇಳಿದೆ, ಮಕ್ಕಳ ಲೈಫ್ ಸ್ಪಾಯ್ಲ್ ಮಾಡಬೇಡಿ, ವರ್ಷ ಫುಲ್ಲು ಓದಿ, ಬೇಕಾದ್ರೆ ಅವ್ರ ಎಜುಕೇಶನ್ ಮುಗಿದ ಮೇಲೆ ಬೇಕಾದ್ರೆ ನಾನು ಏನ್ ಮಾಡ್ತೀನಿ, ಕಳಿಸ್ಕೊಡ್ತೀನಿ. ಕೇಳಲೇ ಸರಿ, ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದೆ, ಎಲ್ಲ ಹೇಳಿದೆ. ಈ ಮಾತು ನೀನು ಆವತ್ತು ಹೇಳಿದ್ರೆ ನಾನೇನು ಕೇಳಿಸ್ಬೇಕು? ನನಗೆ ನನ್ನ ಹತ್ರ ದುಡ್ಡು ಜಾಸ್ತಿ ಅಂತ ಕಟ್ಟಿದ್ದೀನಾ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀನು ಮಾಡಿದ್ದೀನಾ? ಸ್ಟ್ರಿಕ್ಟಾಗಿ ಕೂಳಿಸಿ, ಮತ್ತೆ ನಮ್ಮವರೆಲ್ಲ ಯಾರು ಕರಿ ಅಂತ ಹೇಳಿ ಕೂಳಿಸ್ಬಿಟ್ಟು ನಾನು ಮಾತಾಡ್ತೀನಿ ಅಂತಂದ್ರೆ, ಸರಿ ಫಾದರ್ ನಾವು ಮಾತಾಡ್ಕೊಳ್ತೀವಿ ಹೋದ್ರು. ಸ್ಟ್ರೈಟ್ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಫುಲ್ ಫೈಟ್, ಹಾಸ್ಟೆಲಿಂದ ಫೋನ್, ಯಾಕೆ ನೀವು ಇಂಥವ್ರಿಗೆಲ್ಲ ನೀವು ಸೀಟ್ ಕೊಡಿಸ್ತಾ ಇದ್ದೀರಿ, ನೀವು ನೀವು ನನಗೂ ತಲೆ ತಿಂತಾ ಇದ್ದೀರಿ ಅಂತೇಳಿ ಅಲ್ಲಿಂದ ಇನ್ಮೇಲೆ ನಿನಗೆ ನಿನ್ನ ಇದರಲ್ಲಿ ಸೀಟ್ ಯಾವಾಗ ಕೊಡಲ್ಲ. ಅವಾಗೆಲ್ಲ ಒಂದು ಕಡೆ ನನ್ನ ದುಡ್ಡು ಕೊಟ್ಟು ನಾನು ಖರ್ಚು ಮಾಡಿ, ನಾನು ಅವ್ರ ಕಷ್ಟ ನಿಂತ್ಕೊಂಡು, ನಾನು ಒಳ್ಳೇದು ಮಾಡಿ, ನನ್ನ ಹೆಸರು ಕೆಡಿಸ್ಕೊಂಡು, ನನ್ನ ಸ್ಥಾನ ಕೆಡಿಸ್ಕೊಂಡು ನಾನು ಈ ಕೆಲಸ ಮಾಡ್ಬೇಕಾ? ಅವ್ರು ನಾನು ನಿರ್ಧಾರ ತಗೊಂಡೆ, ಏನಂತಂದ್ರೆ ಇನ್ಮೇಲೆ ಮಾತ್ರ ಯಾರಿಗೂ ಫ್ರೀ, ಯಾರಿಗೂ ಕಷ್ಟ ಸುಖಕ್ಕೆ ಏನ್ ಮಾಡಬಾರ್ದು, ಹೋಗ್ಬಾರ್ದು ಅಂತೇಳಿ ಆ 2012 ಇಸ್ವಿಯಲ್ಲಿ ಯಾರಿಗೂ ಸಿಕ್ಸಿಲ್ಲ. 2013ರಲ್ಲಿ ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ, ಯಾಕಂದ್ರೆ ಯಾರೋ ಒಬ್ಬರು ಮಾಡಿದ ತಪ್ಪಕ್ಕಾಗಿ ನೀನು ಯಾಕೆ ಎಲ್ಲರಿಗೂ ದಂಡಿಸ್ತಾ ಇದೀಯ ಅಂತೇಳಿ. ನಡೆದಾಗತ್ತ ಯಾರೋ ಒಬ್ಬರು ಮಾಡಿದ ತಪ್ಪಕ್ಕಾಗಿ ನೀನು ಎಲ್ಲರಿಗೂ ಯಾಕೆ ಏನ್ ಮಾಡ್ತಾ ಇದೀಯ, ದಂಡಿಸ್ತಾ ಇದೀಯ. ಈ ಮನಸ್ಸನ್ನ ಬದಲಾಯಿಸ್ಕೊ. ಮತ್ತೆ ಅದೇ ಇದರಲ್ಲಿ 12ನೇ ಇಸ್ವಿಯಲ್ಲಿ ಬಂದಂತ ಮಕ್ಕಳನ್ನು 13ನೇ ಇಸ್ವಿಯಲ್ಲಿ ಸೇರಿಸಿದವರು ತಿರುಗಿ ಸೇರಿಸಿ ಮತ್ತೆ ಓದಿಸ್ತಾರೆ. ಮತ್ತೆ ಸಮಸ್ಯೆ ಮುಗಿದೋಗಿಲ್ಲ, ಸಮಸ್ಯೆ ಬರ್ತಾನೆ ಇತ್ತು. ಬಟ್ ಆದರೂ ಕೂಡ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಈ ಕೊರೋನಾ ಕಾಲದ ನಂತರ ಎಲ್ಲಾ ಮಕ್ಕಳ ಜೀವನದಲ್ಲಿ ಕಷ್ಟ, ಎಲ್ಲರಲ್ಲೂ ಸಮಸ್ಯೆ, ಬೇಕಾದಷ್ಟು ಸಾಲಗಳು ಸಮಸ್ಯೆಗಳಿದೆ. ಸರಿ, ಅರ್ಥ ಮಾಡಿಕೊಂಡು ಅವರೇ ಪ್ರಾರ್ಥನೆಗಳಲ್ಲಿ, ಸೇವೆಗಳಲ್ಲಿ, ಎಲ್ಲದಲ್ಲಿ ಬರಲಿ ಅಂತೇಳಿ ನನ್ನ ಮನಸ್ಸನ್ನ ದೇವರಲ್ಲಿ ಒಪ್ಪಿಸ್ಕೊಟ್ಟು, ಸ್ವಾಮಿ ಸ್ವಲ್ಪ ದಿನ ಅವ್ರು ಬಿಡೋಣ, ಅವರೇ ಅರ್ಥ ಮಾಡ್ಕೊಂಡು ಬರ್ತಾರೆ ಅಂತ ನಾನು ಇದು ಕೊಟ್ಟಾಗ ಇದು ಏನಾಗ್ತಾ ಇದೆ, ಈಗ ನಾನು ಹೇಳಿದ ಕನ್ನಡಿ ವಿಷಯ, ಭಾನುವಾರ ದಿನ ಕನ್ನಡಿ ಇಲ್ಲಿ ಹೋಗ್ತಾ ಇದೆ, ಕನ್ನಡಿನ ಚೇಂಜ್ ಮಾಡೋದು ಅವಾಗ ಕೆಡಿಸುವಂತ ಕಾರ್ಯ ಎಲ್ಲಿ ನಡೀತಾ ಇದೆ. ದೇವರು ಹೇಳಿರೋದು ಪ್ರತಿಯೊಂದು ಮಕ್ಕಳನ್ನು ನಡೆಸೋದಕ್ಕೆ, ಕೆಡಿಸೋದಕ್ಕಲ್ಲ. ಅವಾಗ ನಾನು ಕೊಡ್ತಾ ಇರುವಂತ ಫ್ರೀಡಮ್, ನಾವು ಮಾಡ್ತಾ ಇರುವಂತ ಈ ಫ್ರೀಡಮ್ ಅನೇಕರನ್ನ ಏನ್ ಮಾಡ್ತಾ ಇದ್ದೀವಿ, ಕೆಡಿಸ್ತಾ ಇದೆ. ಫಸ್ಟ್ ಏನಂತಂದ್ರೆ, ಯಾರು ಬಂದಿಲ್ಲ ಕೂಡ ಒಬ್ಬರು ನಿಂತ್ಕೊಂಡು ಯಾಕೆ ಬಂದಿಲ್ಲ, ಅವ್ನು ಎದುರಿಸ್ತಾ ಇರ್ತಂದ್ರೆ ಅವ್ರ ಮನೆಯಲ್ಲಿ ಮಾಡ್ಕೊಂಡು ಒಬ್ರು ಇದಕ್ಕೆ ನಾನು ನೋಡ್ಕೊಂಡು ಹೇಳ್ತೀನಿ ಅವ್ರಿಗೆ, ಯಾಕಂದ್ರೆ ನಿಮಗೆ ಯಾರು ಈ ರೈಟ್ಸ್ ಕೊಟ್ಟಿತ್ತು ನನ್ಗೆ ಕೇಳೋದಕ್ಕೆ ಅಂತ ಹೇಳಿ ನಾವು ಅದು ಒಂದು 20 ವರ್ಷ ಇದ್ದರೆ ಆಮೇಲೆ ಅವರಿಗೆ ಬೈಬಲ್ ಎತ್ತಿ ಓದಿ ಎದೆ ಮಾಡ್ತಾರೆ. ಲಾಸ್ಟಕ್ಕೆ 3 ತಿಂಗಳು, ಆ 3 ತಿಂಗಳು ಸೊ ಅವ್ರು ಎಲ್ಲಿದ್ದಾರೆ ಅಂತ ಇದುವರೆಗೂ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇದೆ. ಯಾಕಂದ್ರೆ ದೇವರಲ್ಲಿ ಹೇಳಿತ್ತು, ನಿನಗೆ ವಿರೋಧವಾಗಿ ನಿಂತವರು ನೀನು ಹುಡುಕಿದ್ರು ಕೂಡ ಏನ್ ಮಾಡೋದಿಲ್ಲ, ಸಿಕ್ಕೋದಿಲ್ಲ.
41ನೇ ಅಧ್ಯಾಯ ಯೇಸುವಿನಲ್ಲಿ. ಇವಾಗ ನಾನು ದೇವರ ಹತ್ರ ಫೈಟ್ ಮಾಡಿದೆ. ನೀನು ಕೇಳು ಅಂತ ಅವಾಗ ಹೇಳ್ತೀಯ, ನಾನು ಕೇಳಿದ್ರೆ ಒಬ್ಬ ಈ ಥರ ವಿರೋಧ ಮಾತಾಡ್ತಾ ಇದ್ದಾನೆ, ಸೊ ನಾನೇನು ಮಾಡಬೇಕು? ಅದಕ್ಕೆ ದೇವರು ಹೇಳಿದ್ರು, ನಿಮ್ಮ ಮೌನವಾಗಿ ನಾನಿಂದ ಮಾಡ್ತೀನಿ. ಆದರೆ ಈಗ ನನಗಿಲ್ಲ ಸ್ವಾಮಿ, ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಬೇಕೇ ಬೇಕು ಅಂತ ಕೇಳಿದ್ರೆ, ಹೆಂಡತಿ ಗಂಡನಿಗೆ ಡೈವರ್ಸ್, ಮಗ, ಯಾಕಂದ್ರೆ ಮಗಳು ತನ್ನ ಚಿಕ್ಕಪ್ಪನ ತಂದೆ ಸ್ವಂತ ತಮ್ಮನ ಕರ್ಕೊಂಡು ಸಂಸಾರ ಮಾಡ್ತಾ ಇದ್ದಾರೆ. ಹೇಳೋದು ಅರ್ಥ ಆಗ್ತಾ ಇದೆಯಾ? ಸ್ವಂತ ತಮ್ಮ ಅಪ್ಪ ಇದ್ದಾನಲ್ಲ, ಅಪ್ಪನ ತಮ್ಮನ್ನ ಕರ್ಕೊಂಡು ಯಾರ ಜೊತೆ ಇದು ಚಿಕ್ಕಪ್ಪನ ಹೆಂಡತಿ ಅವಳು ಸ್ವಂತ ಗಂಡನನ್ನ ಜೈಲಲ್ಲಿ ಹಾಕ್ಸಿದ. ಅವನು ಎಲ್ಲಿದ್ದಾನೆ? ಯಾಕೆ ಅವನು ಹುಡುಕಲು ಸಿಕ್ಕಿರಂತಂದ್ರೆ ಬಳ್ಳಾರಿ ಜೈಲಲ್ಲಿ ಮುದ್ದೆ ಹಿಂಡ್ತಾ ಇದ್ದಾನೆ. ಏನಕ್ಕೆ ಅಂತಂದ್ರೆ ಗಂಡ ಒಂದಿನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆಲಸ ಇದಿನ ಬಂದ. ಆ ಟೈಮಲ್ಲಿ ಹೀಗೆ ಇನ್ನೊಬ್ಬರ ಜೊತೆ ತಪ್ಪಾಗಿ ನಡೀತದನ್ನು ಕಂಡುಕೊಂಡ್ರೆ, ಆ ತಪ್ಪನ್ನು ನನ್ನ ಗಂಡ ನನ್ನನ್ನೇ ಕೊಲ್ಲಕ್ಕೆ ಬಂದ ಅಂತ ಹೇಳಿ ಅವನ ಮೇಲೆ ಕೇಸ್ ಹಾಕ್ಸಿ ಅವನಿಗೆ ಕೊಡಬೇಕು. ಅಲ್ಲೇಲೂಯ್ಯ. ನಿನಗೆ ಯಾರು ಅಧಿಕಾರ ಕೊಟ್ಟಂತ ಕೇಳೋರು ಎಲ್ಲಿದ್ದಾರೆ? ಅದಕ್ಕೆ ನೀವು ಹೇಳ್ತಾ ಇದ್ದಾರೆ, ನೀನು ನಾನು ಕೊಟ್ಟಿದ್ದ ಕೆಲಸ ಮಾತ್ರ ಮಾಡು, ಯಾರು ಎಲ್ಲಿ ಸಂಧಿಸ್ಬೇಕು ಅಂತ ನನಗೆ ಗೊತ್ತು. ಇವಾಗ ನನಗಿಂತ ನಿನ್ ಪ್ರೀತಿ ಇಲ್ಲ. ಅವನಿಗೆ ಇಲ್ಲಿ ಲೋಕದಲ್ಲಿ ಒಂದು ದೇವಾಲಯಕ್ಕೆ ಇಲ್ಲಿ ಬಂದಿರೋ ಯಾರನ್ನ ಎಲ್ಲ ಕೆಟ್ಟು ಜೀವನ ಕೆಟ್ಟು ಬಂದಿರೋ ಅಂತ ನಾನು ದೇವಾಲಯಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ. ಅವನಿಗೆ ಸರಿಪಡಿಸುವಂತ ನಿನ್ ಕೈ ಕೊಟ್ಟಿರೋದು. ನೀನು ಅವನಿಗೆ ಪ್ರೀತಿ ತೋರಿಸಿ ಅವನ ನಾಶ ಮಾಡುವಂತ ನಿನ್ ಕೈ ನಾನು ಕೊಟ್ಟಿಲ್ಲ. ಹಲ್ಲೆಲೂಯಾ. ಅರ್ಥ ಆಗಿದ್ರೆ? ಹಲ್ಲೆಲೂಯಾ. ಪವಿತ್ರ ಆತ್ಮನಾಗಿರುವಂತ ದೇವರು ನಮಗೆ ಹೇಳ್ತದೆ, ಸರಿ ಹೋಗ್ಬೇಕಾಗಿರೋ ವಿಶ್ವಾಸಿ ಅಲ್ಲ ನೀನು, ಸರಿ ಮಾಡ್ಬೇಕಾಗಿರೋ ಪಾತ್ರ ಯಾರಲ್ಲ ನೀನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ತಲೆ ಕರೆಕ್ಟ್ ಆಗಿದ್ರೆ ಕೈ ಕಾಲಗಳೆಲ್ಲ ಕರೆಕ್ಟ್ ಆಗಿರುತ್ತೆ. ತಲೆನೇ ಸರಿ ಇಲ್ಲ ಅಂದ್ರೆ, ಮೈಂಟೆನೆನ್ಸ್ ಕರೆಕ್ಟ್ ಆಗಿದ್ರೆ ಎಲ್ಲ ಏನಿರುತ್ತೆ ಕರೆಕ್ಟ್ ಆಗಿರುತ್ತೆ. ಮೈಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾರು ಹೇಳ್ತಾರೆ ಈ ಮಾತನ್ನ? ಅವ್ರಿಗೆ ಮಾಡ್ತಾರೆ ಅಂತ ಹೇಳ್ತಾ ಇದೀಯಾ. ನೀನೇನ್ ಮಾಡ್ತಾ ಇದೀಯಾ? ನಾನು ನಿನ್ನ ಏನ್ ಇಟ್ಟಿದ್ದೀನಿ ಅಲ್ಲಿ, ನೀ ಏನ್ ಮಾಡ್ತಾ ಇದೀಯಾ? ನಿನ್ನ ಸಂಗಡ ವ್ಯಾಜ್ಯ ಮಾಡಿದವನು ನಾಶವಾಗಿ ಇಲ್ಲದೆ ನಿನ್ನೊಡನೆ ಹೋರಾಡಿದವನು ಹುಡುಕಿದರು, ಅವರು ಕಾಣಿಸರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದರು, ಇಲ್ಲದೆ ಹೋಗಿ ನಿರ್ಮೂಲ ಮಾಡು. ಹಲ್ಲೆಲೂಯಾ. ಸಿಸ್ಟರ್, ಇದು ನನಗೆ ಬಯಸ್ಬೇಕು ಒಂದು ಇದು ಮಾಡಿ ನೆವರ್ ಬೇಡ. ಯಾಕಂದ್ರೆ ನಾವು ಕೆಲಸಗಳು ದಾಸ, ನೀವು ಪ್ರಜೆಗಳು, ಮಕ್ಕಳು. ಇವತ್ತು ಮಕ್ಕಳ ಮೇಲೆ ದೇವರು ಪ್ರೀತಿಯಾಗಿರ್ತಾರ, ಕೆಲಸದ ಮೇಲೆ ಪ್ರೀತಿಯಾಗಿರ್ತಾರ? ಇದು ಹೇಳಿ ನೋಡೋಣ ಸಿಸ್ಟರ್, ಬ್ರದರ್ ನೋಡಿ, ಮಕ್ಕಳ ಮೇಲೆ ಪ್ರೀತಿಯಾಗಿರ್ತಾರ ತಂದೆ, ಕೆಲಸದವ್ರ ಮೇಲೆ ಪ್ರೀತಿಯಾಗಿರ್ತಾರ? ಅವಾಗ ನೀವ್ ಯಾರು, ನಾನು ಯಾರು? ನೀವು ಯಾರಿಗೆ ಮಕ್ಕಳು? ಅವರಿಗೆ. ನಾನೇನು ಅವ್ರಿಗೆ? ಹೇಳಿ, ನಾನೇನು ಅವ್ರಿಗೆ? ಕೆಲಸದವ್ರು ಅಷ್ಟೇ. ಅವಾಗ ಯಾರ ಮೇಲೆ ಪ್ರೀತಿಯಾಗಿರ್ತಾರೆ? ಮಕ್ಕಳ ಮೇಲೆನಾ ಕೆಲಸದವ್ರ ಮೇಲೆನಾ? ಮಕ್ಕಳ ಮೇಲೆ. ಆದ್ರೆ ಇಲ್ಲಿ ಉಲ್ಟಾ ಆಗಿದೆ. ಇಲ್ಲಿ ಉಲ್ಟಾ. ಯಾಕಂದ್ರೆ ಇವರು ಯಾರಂತಂದ್ರೆ ನೀತಿಯಾದವರು, ನ್ಯಾಯವಾದವರು, ನಿಜವಾದವರು, ಸತ್ಯವಾದವರು. ಅವರು ಎಲ್ಲಿ ಸತ್ಯ ಇದೆಯೋ ಹತ್ತು ಕಡೆ ತೀರ್ಪು ಕೊಡ್ತಾರೆ. ಮಕ್ಕಳಂತ ನೋಡಲ್ಲ, ಗಂಡ ನೋಡಲ್ಲ, ಹೆಂಡತಿ ನೋಡಲ್ಲ, ಯಾಕಂದ್ರೆ ಯಾರು ನೋಡಲ್ಲ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ತೀರ್ಪನ್ನ ಕೊಡ್ತಾರೆ. ಅಂತ ದೇವರು. ಅರ್ಥ ಆಗಿದ್ರೆ ಹಲ್ಲೆಲೂಯಾ. ಕರೆಕ್ಟಾ ಸುಳ್ಳ? ಮಕ್ಕಳ ಕಡೆ ನ್ಯಾಯ ಇತ್ತಂದ್ರೆ ಮಕ್ಕಳ ಕಡೆ ನಿಂತ್ಕೊಳ್ತಾರೆ. ಕೆಲಸದವ್ರ ಕಡೆ ನ್ಯಾಯ ಇತ್ತಂದ್ರೆ ಕೆಲಸದವ್ರ ಕಡೆ ನಿಂತ್ಕೊಳ್ತಾರೆ. ಮಕ್ಕಳ ಕಡೆ ಅನ್ಯಾಯ ಇತ್ತಂದ್ರೆ ಅವ್ರನ್ನ ಶಿಕ್ಷಿಸ್ತಾರೆ, ದಂಡಿಸ್ತಾರೆ. ಅದೇ ಕೆಲಸದವರ ಕಡೆ ಅನ್ಯಾಯ ಇದ್ದರೆ ಅವ್ರ ಕಡೆ ನಿಂತ್ಕೊಳ್ತಾರೆ, ಶಿಕ್ಷಿಸ್ತಾರೆ, ದಂಡಿಸ್ತಾರೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಿ ಬ್ರದರ್ ಸಿಸ್ಟರ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಕಾರ್ಯಗಳಲ್ಲಿ, ದೇವರ ವಿಷಯದಲ್ಲಿ, ದೇವರ ಸಂಬಂಧದ ಕಾರ್ಯಗಳಲ್ಲಿ ಯಾಕಂದ್ರೆ ಕೇಳಿ ದೇವರ ಆತ್ಮ ನಡೆದಂತ ಕಾರ್ಯಗಳು ಬದಲಾಗಬೇಕಾಗ್ತದೆ. ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ನಿನ್ನಿಂದ ಸ್ಟಾರ್ಟ್ ಆದ್ರೆ ಅಲ್ಲಿ ಬರುತ್ತೆ.
ದಯವಿಟ್ಟು ಮುಂದಿನ ವಾರದಿಂದ ಬೈಬಲ್ ಸ್ಟಡಿ 6 to 8 ಬೇಗನೆ ಬನ್ನಿ. ಪ್ರೈಸ್ ಲಾರ್ಡ್. ಅದೇ ರೀತಿ ಆರಾಧನೆ ಕೂಡ 6 ಗಂಟೆಗೆ